ಪ್ರೈಸ್ ದಿ ಲಾರ್ಡ್. ಆರಾಧನೆ ಎಂದರೆ ಏನು? ಓಕೆ, ನೋಡಿ, ಆರಾಧನೆ ಅಂದರೆ ಏನೆಂಬುದಾಗಿ ನಾವು ನೋಡುವಾಗ ಆದಿಕಾಂಡದಲ್ಲಿಯೇ ಮೊಟ್ಟ ಮೊದಲನೇದಾಗಿ ಆಬೇಲನು ತನ್ನ ಕುರಿಗಳ ಹಿಂಡಿನಿಂದ ಚೊಚ್ಚಲ ಕುರಿಯನ್ನು ತಂದು ಕಾಣಿಕೆಯಾಗಿ ಅವುಗಳ ಕೊಬ್ಬನ್ನು ಹೋಮ ಮಾಡಿ ದೇವರಿಗೆ ಆರಾಧನೆಯಾಗಿ ಅರ್ಪಿಸಿದ್ದನು ಅಲ್ವಾ. ಅಲ್ಲಿಂದ ಒಂದು ಆರಾಧನೆಯ ವಿಧಗಳು ಆರಂಭವಾಯಿತು ಅಂತ ಹೇಳಿದ್ರೆ, ಆಬೇಲನು ದೇವರಿಗೆ ಗೌರವಿಸಿದನು. ಸೊ ಇಲ್ಲಿಂದ ಹಿಡಿದು ಇವತ್ತಿನವರೆಗೆ ಆರಾಧನೆ ಮಾಡುವುದೆಂದರೆ ಅದು ದೇವರಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ನಾವೆಲ್ಲ ತಿಳಿದುಕೊಳ್ತೀವಿ, ಹೌದಾ? ಸೊ ಇವತ್ತು ಸಂಜೆ ಸಹ ನಾವು ಸೇರಿ ಬಂದಿದ್ದೇವೆ ಅಂತ ಹೇಳಿದ್ರೆ ನಾವು ದೇವರನ್ನು ಆರಾಧಿಸಲಿಕ್ಕೆ ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಸೊ ಆದರೂ ನಿಜವಾದ ಆರಾಧನೆ ಏನೆಂಬುದನ್ನು ನಾವು ತಿಳ್ಕೊಳ್ಳುವ. ಸ್ವಲ್ಪ ಹೊತ್ತು ಕಾಲ ನಾವು ಹಾಡುಗಳನ್ನು ಹಾಡಿದೆವು. ಹಾಡುಗಳಲ್ಲಿ ಅನೇಕ ಶಬ್ದಗಳು ದೇವರನ್ನು ಮಹಿಮೆ ಪಡಿಸುವಂತದ್ದಾಗಿತ್ತು, ಅವರನ್ನು ಗೌರವ ಪಡಿಸುವಂತದ್ದಾಗಿತ್ತು. ಇವೆಲ್ಲವೂ ಸಹ ದೇವರಿಗೆ ಕೊಡುವಂತ ಒಂದು ಗೌರವ ಆಗಿದೆ, ಸ್ತುತಿ ಆಗಿದೆ, ಸ್ತೋತ್ರಗಳಾಗಿದೆ, ಕೃತಜ್ಞತೆಯಾಗಿದೆ, ಘನ ಸಲ್ಲಿಸುವಂತ ಶಬ್ದಗಳಾಗಿತ್ತು. ಆದರೂ ಸಹ ನಾವು ಆರಾಧನೆ ಏನೆಂಬುದನ್ನು ಇನ್ನಷ್ಟು ವಾಕ್ಯಗಳ ಆಧಾರದಿಂದ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡುವ. ಥ್ಯಾಂಕ್ ಯು ಜೀಸಸ್. ನೋಡಿ, ಮೊಟ್ಟ ಮೊದಲನೇದಾಗಿ ಆಬೇಲನು ದೇವರನ್ನು ಪ್ರೀತಿಸಿ ದೇವರಿಗೆ ಗೌರವಿಸ್ಲಿಕ್ಕೋಸ್ಕರ, ದೇವರಿಗೆ ಘನಪಡಿಸ್ಲಿಕ್ಕೋಸ್ಕರ ಒಂದು ರೀತಿಯನ್ನು ಅವನು ಫಾಲೋ ಮಾಡ್ತಾನೆ. ಏನನ್ನು? ತಾನು ಸಾಕಿದಂತ ಕುರಿಗಳ ಹಿಂಡಿನಿಂದ ಒಂದು ಚೊಚ್ಚಲ ಕುರಿಮರಿ, ಚೊಚ್ಚಲ ಕುರಿಯನ್ನು ಏನ್ ಮಾಡ್ತಾನೆ? ತಂದು ಅವುಗಳನ್ನು ಹೋಮ ಮಾಡ್ತಾನೆ. ಹೋಮ ಮಾಡಿ ಆ ಕೊಬ್ಬನ್ನು ತೆಗೆದು ದೇವರಿಗೆ ಸಮರ್ಪಿಸ್ತಾನೆ. ಆ ಕಾಲದ ಆರಾಧನೆ ಆ ರೀತಿ ಆಗಿತ್ತು. ಅದನ್ನು ದೇವರು ಸಂತೋಷದಿಂದ ಸ್ವೀಕಾರನು ಸಹ ಮಾಡ್ತಾರೆ. ನೋಡಿ, 5ನೇ ವಾಕ್ಯದಲ್ಲಿ ನೋಡಬಹುದು. ಓಕೆ, ಉತ್ಪತ್ತಿ ಆದಿಕಾಂಡ 4ನೇ ಅಧ್ಯಾಯ 4ನೇ ವಾಕ್ಯ. ಆದಿಕಾಂಡ 4:4 ಮತ್ತು 5 ಓದ್ಬೋದು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು. ಓಕೆ, ನೋಡಿ, ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ. ಯಾರ ಕಾಣಿಕೆಯನ್ನು ಮೆಚ್ಚಿದನು? ಹಾಬೇಲ್ನ ಕಾಣಿಕೆ. ಓಕೆ, ನೋಡಿ, ಹಾಬೇಲ್ನ ಕಾಣಿಕೆ ಅಥವಾ ಅವನು ಮಾಡಿದಂತ ಹೋಮ ಅಥವಾ ದೇವರನ್ನು ಗೌರವಿಸಿದಂತ ಆ ಒಂದು ಸಿಸ್ಟಮ್ ದೇವರಿಗೆ ಇಷ್ಟ ಆಯ್ತು. ಓಕೆ, ನೋಡಿ, ಇಲ್ಲಿ ಅವರು ಯಾವ ರೀತಿಯಾಗಿ ಕುರಿಗಳನ್ನು ಅಥವಾ ಕಾಯಿ ಪಲ್ಯಗಳನ್ನು ಯಾವುದೇ ರೀತಿಯಾಗಿ ಅವರು ದೇವರನ್ನು ಕಾಣಿಕೆಯಾಗಿ ಅರ್ಪಿಸಿದ್ದು ಎಂಬುದು ಎಲ್ಲಿ ಮುಖ್ಯವಲ್ಲ. ಅವರ ಹೃದಯದಲ್ಲಿ ಯಾವ ರೀತಿ ಆಲೋಚನೆಯೊಂದಿಗೆ ದೇವರಿಗೆ ಇದನ್ನು ಒಪ್ಪಿಸಿದರು ಎಂಬುದು ಮುಖ್ಯವಾಗಿತ್ತು, ಹೌದಲ್ವಾ? ಇಲ್ಲಿ ನೋಡಕ್ ಹೋದ್ರೆ ಇಬ್ರು ಸಹ ಹೋಗಿ ದೇವರಿಗೆ ಏನೋ ಒಂದು ಕೊಡ್ತಾರಲ್ವಾ, ಏನೋ ಒಂದು ಕೊಡ್ತಾ ಇದ್ದಾರೆ. ಆದ್ರೆ ದೇವರು ಒಬ್ಬರದು ಸ್ವೀಕಾರ ಮಾಡ್ತಾರೆ, ಇನ್ನೊಬ್ಬರದು ಸ್ವೀಕಾರ ಮಾಡಲ್ಲ. ಹಾಗಾದ್ರೆ ಕಾಣಿಕೆ ಕೊಡುವುದು ಯಾರು ಬೇಕಾದ್ರೂ ಕೊಡಬಹುದು. ಇವತ್ತು ಇಡೀ ಲೋಕದಲ್ಲಿ ಕಾಣಿಕೆಯನ್ನು ಕೊಡುವವರು ಅನೇಕರು ಇದ್ದಾರೆ. ಅಂದ್ರೆ ದೇವರಿಗೆ ಆರಾಧನೆ ರೂಪದಲ್ಲಿ, ಗೌರವ ಕೊಡುವ ರೂಪದಲ್ಲಿ, ವಸ್ತುಗಳ ರೂಪದಲ್ಲಿ ಅಥವಾ ಬಾಯ್ ಶಬ್ದಗಳ ರೂಪದಲ್ಲಿ ಅನೇಕರು ದೇವರಿಗೆ ಆರಾಧನೆಯನ್ನು ಮಾಡುವವರು ಇದ್ದಾರೆ. ಆದರೆ ಅವರ ಹೃದಯ ದೇವರಿಗೋಸ್ಕರ ಇತ್ತ
ನಿಜವಾಗಿ ಹೃದಯದಲ್ಲಿ ಆರಾಧನೆ ಇತ್ತ ಎಂಬುದು ಇಲ್ಲಿ ಪ್ರಶ್ನೆ ಹುಡ್ತದೆ. ಯಾಕೆ ಇಬ್ರು ಸಹ ಅರ್ಪಿಸಿದ್ರಲ್ವಾ, ಯಾಕೆ ಕಾಯಿನನ್ನದ್ದು ಇಷ್ಟವಾಗಿಲ್ಲ? ಸೊ ಅದನ್ನೇ ನಾವು ಇವತ್ತು ಪರೀಕ್ಷೆ ಮಾಡಿ ನೋಡುವುದಾದರೆ, ನಮ್ಮ ಜೀವಿತದಲ್ಲಿ ನಾವು ಕೊಡುವಂತ ಈ ಹಾಡುಗಳಾಗಲಿ, ದೇವರಿಗೆ ಕೊಡುವಂತ ರೆಸ್ಪೆಕ್ಟ್ ಆಗಲಿ, ಅದು ನಮ್ಮ ಹೃದಯದಿಂದ ಬರ್ತಾ ಇದೆಯಾ, ಅಥವಾ ಕೇವಲ ನಮ್ಮ ತುಟಿಗಳಿಂದ ಬರ್ತಾ ಇದೆಯಾ, ಅಥವಾ ಕೇವಲ ನಮ್ಮ ಬ್ರೈನ್ ಅಲ್ಲಿ ಒಂದು ಫಿಕ್ಸ್ ಆಗ್ಬಿಟ್ಟಿದೆ, ನಾವು ಕ್ರೈಸ್ತರು ದೇವರನ್ನ ಆರಾಧಿಸಬೇಕು ಎಂಬ ಒಂದು ಹೆಸರಿಗೆ ಮಾತ್ರ ನಾವು ಸೇರಿಕೊಂಡು ಬರುವಾಗ ಆರಾಧಿಸ್ತಾ ಇದ್ದೀವಾ ಎಂಬುದಾಗಿ ನಾವು ತಿಳ್ಕೊಳ್ಳುವ ಅವಶ್ಯಕತೆ ಇದೆ. ದೇವರಿಗೆ ಮೆಚ್ಚುಗೆ ಆಗುವಂತ ಆರಾಧನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವಾ ಎಂಬುದು ನಾವು ಆದಷ್ಟು ನಮ್ಮ ಹೃದಯಗಳನ್ನು ಏನ್ ಮಾಡಬೇಕು, ಪರೀಕ್ಷಿಸಿ ನೋಡ್ಬೇಕಾಗಿದೆ. ಇವತ್ತು ವಂಚಕನಾದ ಸೈತಾನನು ನಮ್ಮ ಹೃದಯಗಳನ್ನು ಏನ್ ಮಾಡಿಬಿಟ್ಟಿದ್ದಾನಂತ ಹೇಳಿದ್ರೆ, ಮಂಕು ಮಾಡಿಬಿಟ್ಟಿದ್ದಾನೆ. ನಾವು ತಿಳಿಯದ ರೀತಿಯಲ್ಲಿ ದೇವರನ್ನು ಆರಾಧಿಸ್ತಾ ಇದ್ದೇವೆ. ಅನೇಕರು ಅಂದ್ಕೊಳ್ತಾರೆ ನಾವು ಮಾಡುವಂತ ಆರಾಧನೆ ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆ, ದೇವರಿಗೆ ಇಷ್ಟ ಅಂತ ತಿಳ್ಕೊಳ್ತಾರೆ. ಅನೇಕ ಸಭೆಗಳಲ್ಲಿ ಒಳ್ಳೆಯ ಸ್ವರಗಳಿಂದ, ಒಳ್ಳೆಯ ಮ್ಯೂಸಿಕ್ ಸಿಸ್ಟಮ್ ಇಂದ, ಹೌದಾ, ಒಳ್ಳೆಯ ಒಂದು ವರ್ಷಿಪ್ ಟೀಮ್ಗಳನ್ನು ಇಟ್ಕೊಂಡು ಹಾಡುಗಳನ್ನು ಹಾಡಿ ತುಂಬಾ ಸೌಂಡ್ಗಳನ್ನೆಲ್ಲ ಇಟ್ಟು ಆ ರೀತಿಯಾಗಿ ಮಾಡುವಾಗ ದೇವರು ಆರಾಧನೆಯನ್ನು ಸ್ವೀಕರಿಸಿದ್ದಾರೆ ಎಂಬ ಒಂದು ಊಹೆಯನ್ನು ಇಟ್ಕೊಂಡಿದ್ದಾರೆ. ನೋಡಿ, ಅಲ್ಲಿ ನಾವು ತುಂಬಾ ಜಾಗೃತೆಯಾಗಿರಬೇಕು. ಆರಾಧನೆ ಎಂಬುದು ಹೊರಗಿನ ಬಾಹ್ಯ ರೂಪ ಮತ್ತು ಮ್ಯೂಸಿಕ್ ಸಿಸ್ಟಮ್, ಅಥವಾ ಒಳ್ಳೆಯ ಸ್ವರ, ಅಥವಾ ಒಳ್ಳೆಯ ಸ್ಪೀಕರ್ ಸೌಂಡ್, ಅಥವಾ ಸಿಂಗಾರ ಮಾಡಿದಂತ ಸ್ಟೇಜ್ ಅಥವಾ ಚರ್ಚ್ ಹಾಲ್ಗಳಿಂದ ದೇವರು ಮೆಚ್ಚುಗೆಗೊಳ್ತಾರೆ ಎಂಬುದಾದರೆ ಅದು ಸುಳ್ಳು. ನಿಜವಾದ ಆರಾಧನೆ ಆರಂಭವಾಗುವುದು ಹೃದಯದ ಒಳಗಿಂದ. ನೋಡಿ, ಕಾಯಿನ ಮತ್ತು ಆಬೇಲ ಇಬ್ರು ಪ್ರಿಪೇರ್ ಮಾಡಿದ್ರು ದೇವರಿಗೆ ಕಾಣಿಕೆಯನ್ನು ಕೊಡ್ಲಿಕ್ಕೆ, ಹೌದಾ? ಆದ್ರೆ ಇಬ್ರು ಬಂದು ಕಾಣಿಕೆಯನ್ನು ಒಪ್ಪಿಸಿದಾಗ ಒಬ್ಬರದು ಮಾತ್ರ ಅಕ್ಸೆಪ್ಟ್ ಆಯ್ತು. ಯಾಕೆ ಅನ್ನೋದು ನಮಗೆ ಕಾರಣ ಗೊತ್ತಿದೆ. ಹೃದಯ ನೋಡಿ, ಆಬೇಲನ ಹೃದಯ ಒಳ್ಳೆಯ ಆಲೋಚನೆಯನ್ನು ಹೊಂದಿಕೊಂಡಿತ್ತು, ಒಳ್ಳೆ ವಿಚಾರಗಳಿಂದ ತುಂಬಿಕೊಂಡಿತ್ತು. ದೇವರನ್ನು ಸನ್ಮಾನಿಸುವ ಒಳ್ಳೆ ಹೃದಯ ಅವನಲ್ಲಿತ್ತು. ನಿಜವಾಗಿ ಅವನು ದೇವರನ್ನು ಪ್ರೀತಿಸ್ತಾ ಇದ್ದ. ದೇವರ ಮೇಲೆ ಒಂದು ಆಸೆ ಅವನಿಗೆ ಇತ್ತು ಅಲ್ವಾ. ನನಗೆ ನಿಜವಾಗಿ ದೇವರನ್ನು ಪ್ರೀತಿಸ್ಬೇಕು, ನಿಜವಾಗಿ ದೇವರಿಗೆ ಏನೋ ಒಂದು ಸಮರ್ಪಿಸ್ಬೇಕು ಅನ್ನೋದು ಅವನ ಹೃದಯದಲ್ಲಿ ಇದ್ದದಕ್ಕೋಸ್ಕರ ಅವನು ಅರ್ಪಿಸಿದಂತಹ ಕಾಣಿಕೆ ದೇವರು ಸ್ವೀಕರಿಸಿದರು. ಕಾಯಿನನು ಸಹ ಕಾಣಿಕೆಗಳನ್ನು ತಂದಿದ್ದನು, ಆದರೆ ಅವನ ಕಾಣಿಕೆಯಲ್ಲಿ ಏನು ತಪ್ಪಿರ್ಲಿಲ್ಲ. ಕಾಣಿಕೆ ಒಳ್ಳೆಯದೇ ಆಗಿತ್ತು, ಆದರೆ ಅವನ ಹೃದಯ ದೇವರಿಂದ ದೂರ ಇತ್ತು. ಇವತ್ತು ಎಲ್ಲವೂ ನಮ್ಮ ಹೃದಯದಿಂದ ಆರಂಭವಾಗಬೇಕಾಗಿದೆ. ನಾವೇನೇ ಮಾಡಿದರೂ ನನ್ನ ಕರ್ತನಿಗೋಸ್ಕರ ಹೃದಯದಿಂದ ಮಾಡಿ ಅದು ಕರ್ತನಿಗೆ ಒಪ್ಪಿಸಬೇಕಾಗಿದೆ. ಅದು ಕರ್ತನು ಮೆಚ್ಚುಗೆ ಪಡುವಂತ ವಿಷಯವಾಗಿದೆ. ಪ್ರೈಸ್ ದ ಲಾರ್ಡ್. ಏನೇ ಮಾಡಿದ್ರು, ಹಾಡಾಡಿದ್ರು, ಒಂದು ಸ್ತುತಿಯನ್ನು ಹೇಳಿದ್ರು, ಬೇರೆಯವರಿಗೆ ಉಪಕಾರ ಮಾಡಿದ್ರು, ಬೇರೆಯವರಿಗೆ ಒಂದು ಪ್ರೈಸ್ ದ ಲಾರ್ಡ್ ಹೇಳಿದ್ರು, ಕೆಲವರ ಕಷ್ಟ ದುಃಖಗಳನ್ನು ವಿಚಾರಿಸಿದ್ರು ಸಹ, ಹೌದಾ, ಏನೇ ಮಾಡಿದ್ರು ನಮ್ಮ ಸ್ವಂತ ಮನೆಯವರಿಗೆ, ಕುಟುಂಬದ ತಂದೆ ತಾಯಿಗಳಾಗಿರ್ಬೋದು, ಸಹೋದರರು ಸಹೋದರಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಸೇವೆ ಕೂಡ ಮಾಡುವಾಗಲೂ ಅದು ದೇವರಿಗೆ ಮೆಚ್ಚುಗೆ ಆಗ್ತದೆ, ಅದು ಸಹ ದೇವರಿಗೆ ಆರಾಧನೆ ಆಗ್ತದೆ. ಆವಾಗ ಆ ಕೆಲಸಗಳನ್ನು ಮಾಡುವಾಗ, ಕುಟುಂಬದ್ದಾಗ್ಲಿ, ಸ್ನೇಹಿತರದ್ದಾಗ್ಲಿ, ಬೇರೆಯವ್ರದ್ದಾಗ್ಲಿ ಮಾಡುವಾಗ, ಅದನ್ನು ನಾನು ದೇವರಿಗೋಸ್ಕರ, ನಾನು ದೇವರನ್ನು ಪ್ರೀತಿಸ್ತೇನೆ
ಯಾಕೆ ದೇವರು ನನಗೆ ಹೇಳಿದ್ದಾರೆ, ನಿನ್ನ ನೆರೆಯವನನ್ನು ಪ್ರೀತಿಸು ಅಂತ ಹೇಳಿದ್ದಾನೆ, ಅದಕ್ಕೋಸ್ಕರ ನಾನು ಪ್ರೀತಿಸ್ತೇನೆ ಅನ್ನುವ ಒಳ್ಳೆಯ ಹೃದಯದಿಂದ ನಾನು ಹೃದಯದಿಂದ ಮಾಡುವಾಗ ಅದು ದೇವರಿಗೆ ಆರಾಧನೆ ಆಗ್ತದೆ, ದೇವರಿಗೆ ಗೌರವ ಆಗ್ತದೆ. ಆಮೆನ್. ಸೊ ಆರಾಧನೆ ಎಂಬುದು ಬಾಹ್ಯವಾಗಿ ಇಲ್ಲ. ಆವತ್ತು ಬಾಹ್ಯವಾಗಿತ್ತು, ಆದ್ರೂ ಸಹ ಇಲ್ಲಿ ಆಬೇಲ ಮತ್ತು ಕಾಯಿನನ ಹೃದಯವನ್ನೇ ದೇವರು ಮೆಚ್ಚಿದರು. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನಾವು ಏನೇ ಮಾಡಿದ್ರು ನಿಜವಾಗಿ ಆರಾಧನೆ ಹೃದಯದಲ್ಲಿ ಆರಂಭವಾಗ್ತದೆ. ಹೃದಯದಲ್ಲಿಯೇ ಆರಂಭವಾಗಿ ದೇವರಿಗೆ ಮೆಚ್ಚುಗೆ ಉಳ್ಳ ಆಲೋಚನೆಗಳು, ಮೆಚ್ಚುಗೆಯುಳ್ಳ ಊಹೆಗಳು, ಮೆಚ್ಚುಗೆಯುಳ್ಳ ನಮ್ಮ ಕರ್ತವ್ಯಗಳು ಆಮೇಲೆ ಬಾಹ್ಯವಾಗಿ ಕಾಣಿಸ್ಲಿಕ್ಕೆ ಆರಂಭಿಸ್ತದೆ. ಹೌದಾ? ಅದಕ್ಕೋಸ್ಕರ ಕರ್ತನು ಹೇಳ್ತಾನೆ, ಅವರು ತುಟಿಗಳಿಂದ ಮಾತ್ರ ನನ್ನನ್ನು ಹೊಗಳುತ್ತಾರೆ, ಅವರ ಹೃದಯ ನನ್ನಿಂದ ತುಂಬಾ ದೂರದಲ್ಲಿದೆ. ಹೌದಾ? ಇವತ್ತು ನಾವು ತುಟಿಗಳಿಂದ ಮಾತ್ರವಲ್ಲ, ತುಟಿಗಳಿಂದ ಆಡುವುದು ತುಂಬಾ ಸುಲಭ. ನಮ್ಮ ದೂರ ಇರುವ ಹೃದಯಗಳನ್ನು ದೇವರ ಕಡೆಗೆ ತಿರುಗಿಸಿಕೊಳ್ಳೋಣ, ದೇವರಿಗೆ ಮುಡಿಪಾಗಿ ಕೊಡೋಣ. ತಂದೆ, ಈ ಚಿಕ್ಕ ಹೃದಯ ಇದನ್ನು ಚೊಕ್ಕ ಮಾಡಿ ನಿನಗೆ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಇದು ನಿನ್ನದಾಗಿದೆ ಸ್ವಾಮಿ ಅಂತ ನಾವು ಒಪ್ಪಿಸಿಕೊಡುವ. ಇದು ಬೇರೆ ಎಲ್ಲಿಯೂ ಸಹ ವ್ಯರ್ಥವಾಗಿ ಇದು ಉಪಯೋಗ ಆಗಬಾರ್ದು. ಸೈತಾನನು ಈ ಹೃದಯದ ಒಳ್ಳೆಯ ಭಾವನೆಗಳನ್ನು ಕದಿಬಾರ್ದು. ಈ ಹೃದಯದ ಆಕಾಂಕ್ಷೆ ಬಯಕೆಗಳೆಲ್ಲವನ್ನು ಸೈತಾನನು ತನಗೋಸ್ಕರ ಮತ್ತು ಈ ಲೋಕದ ಸಂಗತಿಗಳಿಗೋಸ್ಕರ ಉಪಯೋಗಿಸದಂತೆ ತನ್ನ ಹೃದಯವನ್ನು ನಾನು ದೇವರಿಗೆ ಮಾತ್ರ ಮುಡಿಪಾಗಿಡ್ತೇನೆ ಎಂಬ ಒಂದು ಒಳ್ಳೆ ಆಲೋಚನೆಯನ್ನು ನಾವು ಹೃದಯದಲ್ಲಿ ಇವತ್ತು ತಯಾರು ಮಾಡಿಕೊಳ್ಳೋಣ. ನೋಡಿ, ಈ ಪ್ರಪಂಚದಲ್ಲಿ ಕೆಟ್ಟ ಲೋಕದಲ್ಲಿ ನಾವು ಬದುಕುವಾಗ ಅನೇಕ ಕೆಟ್ಟದಾದಂತ ಸಂಗತಿಗಳ ಮೂಲಕ ಸೈತಾನನು ಏನ್ ಮಾಡ್ತಾನೆ, ನಮ್ಮ ಈ ಒಳ್ಳೆ ಹೃದಯಗಳನ್ನು ಏನ್ ಮಾಡ್ತಾನೆ, ಹೊಲಸು ಮಾಡ್ತಾನೆ, ಕಲಿಸ್ಬಿಡ್ತಾನೆ, ಕೆಟ್ಟದನ್ನು ಸುರಿಸ್ಬಿಡ್ತಾನೆ. ಹೌದಾ? ಗಲೀಜನ್ನು ಹಾಕ್ಬಿಡ್ತಾನೆ. ಹೌದಾ? ಗಲೀಜನ್ನಾಗಿ ಮಾಡಿಬಿಡ್ತಾನೆ ನಮ್ಮ ಹೃದಯವನ್ನು. ನಾವು ಆಸೆ ಪಡ್ತೀವಿ ನಮ್ಮ ದೇವರನ್ನು ನಾವು ಪೂರ್ಣ ಹೃದಯ ಕೊಟ್ಟು ಆರಾಧಿಸ್ಬೇಕು, ಪ್ರೀತಿಸ್ಬೇಕು ಅಂತ. ಆದ್ರೆ ಅದು ಆಗ್ತಾ ಇಲ್ಲ. ಕಾರಣ ದುಷ್ಟನೇನ್ ಮಾಡ್ತಾನೆ, ಹೊಲಸು ಮಾಡಿಬಿಡ್ತಾನೆ. ಅದಕ್ಕೋಸ್ಕರ ಇವತ್ತು ನಾವು ಹೊರಗಿಂದ ಏನ್ ಮಾಡ್ತಾ ಇದ್ದೇವೋ, ಸಿಂಗಾರವಾಗ್ಲಿ, ಡೆಕೋರೇಷನ್ ಆಗ್ಲಿ, ಬಾಯಿ ಮಾತುಗಳಾಗ್ಲಿ, ಹಾಡುಗಳಾಗ್ಲಿ, ಸಮಯವನ್ನು ಸಹ ಕೆಲವೊಮ್ಮೆ ಕಳಿತೀವಿ ದೇವರ ಸನ್ನಿಧಿಯಲ್ಲಿ. ಆದ್ರೆ ನಮ್ಮ ಹೃದಯ ಕೆಲವೊಮ್ಮೆ ಎಲ್ಲೋ ಒಂದು ಕಡೆ ಇರುತ್ತೆ. ಹೌದಾ? ನಮ್ಮೆಲ್ಲರನ್ನು ಸೇರಿಸಿ ನಾನು ಮಾತಾಡ್ತಾ ಇದ್ದೇನೆ. ಕೇಳುವರೆಲ್ಲರಿಗೋಸ್ಕರ ಈ ಮಾತಾಗಿದೆ. ನಮ್ಮ ಹೃದಯ ದೇವರಿಗೋಸ್ಕರ ಕಾಣಿಕೆ ಆಗ್ಬೇಕು. ಅದೇ ನಿಜವಾದ ಆರಾಧನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಯಾ ನೋಡಿ, ಆರಾಧನೆ ಎನ್ನುವುದು ಇನ್ನೊಂದು ವಿಷಯದಲ್ಲಿ ನೋಡುವಾಗ, ಹಾಬೇಲನು ಕುರಿಯನ್ನು ತರಬೇಕು, ಕರ್ತನಿಗೆ ಕೊಡಬೇಕು, ಅದನ್ನು ಕತ್ತರಿಸಬೇಕು, ಅದನ್ನು ಹೋಮವಾಗಿ ಮಾಡಬೇಕು ಎಂಬುದು ಒಂದು ಕೊಡುವಂತದ್ದಾಗಿತ್ತು. ಹೌದಾ? ಏನು? ಕೊಡುವಂತದ್ದಾಗಿತ್ತು ಕರ್ತನಿಗೆ. ಹಾಗಾದ್ರೆ ಇಲ್ಲಿ ಆರಾಧನೆ ಎನ್ನುವುದು ಕೊಡುವಂತದ್ದಾಗಿದೆ, ಕಾಣಿಕೆಯಾಗಿ, ಗಿಫ್ಟ್ ಆಗಿ ಕೊಡುವಂತದ್ದಾಗಿದೆ. ಅರ್ಥ ಆಗ್ತಿದೆಯಲ್ಲ? ಇದು ಒಂದು ಕಾಣಿಕೆಯಾಗಿ ಅಥವಾ ಗಿಫ್ಟ್ ಆಗಿ ದೇವರಿಗೆ ಕೊಡುವಂತದ್ದಾಗಿದೆ. ಹಾಗಾದ್ರೆ ಇವತ್ತು ನಮ್ಮ ಹೃದಯದಲ್ಲಿ ದೇವರಿಗೆ ಒಂದು ಸ್ಥಾನ. ಹೃದಯದಿಂದ ನಾನು ಮಾಡ್ತೀನಿ, ಏನೇ ಮಾಡಿದ್ರು ನನ್ನ ಹೃದಯದಿಂದ ಆಗ್ಬೇಕು ಸ್ವಾಮಿ ಅಂತ ನಮ್ಮಲ್ಲಿ ಒಂದು ನಿರ್ಧಾರ. ಆ ನಿರ್ಧಾರ ಮಾಡುವುದೇ ಕೊಡುವಂತದ್ದಾಗಿದೆ. ಒಂದು ಸ್ತೋತ್ರ ಹೇಳಿದ್ರು ಸಹ ಅದು ರೋಬೋಟಿಕ್ ಆಗ್ಬಾರ್ದು. ರೋಬೋಟಿಕ್ ಅಂತ ಹೇಳಿದ್ರೆ, ಇವತ್ತು ಮೊಬೈಲ್ ಅಲ್ಲಿ ಹಾಡ್ ಹಾಕಿ ಪ್ಲೇ ಬಟನ್ ಆನ್ ಮಾಡಿದ್ರೆ ಅದು ಹಾಡ್ತಾನೇ ಇರುತ್ತೆ, ನಮ್ಗಿಂತ ಚಂದವಾಗಿ ಹಾಡುತ್ತೆ ಅಲ್ವಾ? ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿರುವಂತ ಸಾಂಗ್ಸ್ಗಳು ಚಂದವಾಗಿ ತಾಳ ಮತ್ತು ಸ್ವರ ಎಲ್ಲ ಸಂಗೀತಕ್ಕೆ ತಕ್ಕಂತೆ ಚಂದವಾಗಿ ಹಾಡ್ತಾ ಇರುತ್ತೆ, ಕೇಳಲಿಕ್ಕೆ ಖುಷಿ ಆಗತ್ತೆ. ಆದ್ರೆ ಇವತ್ತು
ನಮ್ಮ ಬಾಯಿಂದ ನಾವು ಅದೇ ರೀತಿ ಏನೋ ಒಂದು ಶಬ್ದಗಳನ್ನು ಹೇಳ್ತಾ ಇರ್ತೀವಿ, ಆದ್ರೆ ಆ ಶಬ್ದಗಳು ನಮ್ಮ ಹೃದಯದಿಂದ ಬಂದಿದ್ದಾಗಿರ್ಬೇಕು. ಹೌದಲ್ವಾ? ಹೃದಯದಿಂದ ಬಂದಿದ್ದಾಗಿರ್ಬೇಕು. ದೇವರೇ, ಈ ಶಬ್ದಗಳು ನಿನಗೆ ಸಲ್ಲಿಸ್ತಾ ಇದ್ದೇನೆ, ನೀನು ಇದರಿಂದ ಮಹಿಮೆ ಹೊಂದಪ್ಪ. ನೀನ್ ದೊಡ್ಡವನಾಗ್ಬೇಕು ನನ್ನ ಜೀವನದಲ್ಲಿ, ನೀನು ಹೆಚ್ಚಳ ಪಡ್ಬೇಕು ಸ್ವಾಮಿ. ನನ್ನ ಜೀವನ ಪೂರ್ತಿ ನೀನು ಕಂಡು ಬರ್ಬೇಕು, ನೋಡಿದವರಿಗೆಲ್ಲ ನಿನ್ನ ಅನುಭವ ಆಗ್ಬೇಕು ಸ್ವಾಮಿ. ಈ ವ್ಯಕ್ತಿಯಲ್ಲಿ ದೇವರಿದ್ದಾನೆ, ದೇವರ ಅನುಭವ ಇದೆ, ಏನೋ ಒಂದು ವ್ಯತ್ಯಾಸ ಕಾಣಿಸ್ತಾ ಇದೆ ಇವನಲ್ಲಿ, ಇವನು ನಿಜವಾದ ದೇವರ ಭಕ್ತನು ಅಂತ ನಮ್ಮನ್ನು ನೋಡಿದ ಕೂಡಲೇ, ನಮ್ಮನ್ನು ಕೇಳಿಸಿಕೊಂಡ ಕೂಡಲೇ, ನಮ್ಮ ಬಾಯಿ ಮಾತುಗಳನ್ನು ಆಲಿಸಿದ ಕೂಡಲೇ ಪ್ರೈಸ್ ದಿ ಲಾರ್ಡ್ ಅವರಿಗೊಂದು ಅನುಭವ ಆಗ್ಬೇಕು. ಆಮೆನ್. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರ ನಾವು ದೇವರಿಗೆ ಕೊಡುವಂತ ಗೌರವ, ದೇವರಿಗೆ ಕೊಡುವಂತ ಈ ಆರಾಧನೆ ನಮ್ಮ ಹೃದಯದಿಂದ ಬರುವುದಾಗಲಿ. ಆಮೆನ್. ನಮ್ಮ ಹೃದಯದಿಂದ ಬರುವುದಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಸ್, ಒಂದು ಹಲ್ಲೆಲೂಯಾ ಸಹನು ನಮ್ಮ ಹೃದಯ ತುಂಬಿ ನಾವು ಹೇಳುವುದಾದ್ರೆ ಖಂಡಿತ ಅದು ದೇವರಿಗೆ ಸುಗಂಧ ವಾಸನೆ ಆಗಿರುತ್ತೆ. ನೋಡಿ, ಹಳೆ ಕಾಲದಲ್ಲಿ ಈ ಹೋಮ ಅನ್ನೋದನ್ನ ನಾ ಅಂಡರ್ಲೈನ್ ಮಾಡ್ಕೊಳ್ಳಿ. ಹೋಮ, ಓಕೆ, ಬರ್ನ್ಡ್ ಸ್ಯಾಕ್ರಿಫೈಸ್ ಅಂತಾರೆ ಅಲ್ವಾ, ಹೋಮ ಮಾಡೋದು. ಬರ್ನ್ಡ್ ಹೋಮ ಅಂದ್ರೆ ಅದೇ ಅಲ್ವಾ, ಸುಟ್ಟು ಪ್ರಾಣಿಗಳ ಕೊಬ್ಬುಗಳನ್ನು ಸುಡ್ತಾ ಇದ್ರು ಬೆಂಕಿಯಲ್ಲಿ. ಸುಡುವಾಗ ಅಲ್ಲಿ ಬರುವಂತ ಪರಿಮಳ ಅದು ಅದ್ಭುತವಾಗಿರುತ್ತೆ ಅಲ್ವಾ. ಇವತ್ತು ನಾವು ಚಿಕನ್ ಅನ್ನು ಬಾರ್ಬಿಕ್ಯೂ ಅಲ್ವಾ, ಬಾರ್ಬಿಕ್ಯೂ ಮಾಡುವಾಗ ಅಲ್ಲಿ ಬರುವಂತ ಒಂದು ಪರಿಮಳ, ಮಾಂಸದಲ್ಲಿರುವಂತ ಕೊಬ್ಬು ಸುಡುವಾಗ ಬರುವಂತ ಪರಿಮಳ ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಇಷ್ಟ ಅದು. ಸೊ ದೇವರಿಗದು ಬಾಹ್ಯವಾಗಿ ಮಾಂಸದ ಕೊಬ್ಬಿನ ಪರಿಮಳ ಅವತ್ತು ಇಷ್ಟವಾಗಿದ್ದು ಕಾರಣ, ನಾವು ಅಂದ್ರೆ ಮನುಷ್ಯನು ಒಳ್ಳೆ ಕೊಬ್ಬಿದಂತ ಚೊಚ್ಚಲ ಕುರಿಗಳನ್ನು ಕತ್ತರಿಸಿ ಕೊಡುವಾಗ ಬರುವಂತ ವಾಸನೆಯಿಂದ ದೇವರು ಸಂತೋಷ ಪಡ್ತಾ ಇದ್ರು. ಅಂದ್ರೆ ಆತನು ಅದನ್ನು ಕಾಣಿಕೆಯಾಗಿ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ರು, ಆಫರ್ ಮಾಡ್ತಾ ಇದ್ರು ದೇವರಿಗೆ. ಅದು ಅಂದು ಎಲ್ಲ ಬಾಹ್ಯವಾಗಿತ್ತು. ಇವತ್ತು ಅದೇ ರೀತಿಯಾಗಿ ನಾವು ಕೇವಲ ಬಾಯಿಗಳಿಂದ ಹಾಡುವ ಶಬ್ದಗಳಲ್ಲದೆ ನಮ್ಮ ಜೀವಿತವೆಂಬುದು ಒಂದು ಹೋಮ ಬಲಿ ಆಗ್ಬೇಕು. ಏನು? ಹೋಮ ಬಲಿ ಆಗ್ಬೇಕು. ಇದ್ರ ಜೊತೆಗೇನೆ ಒಂದು ವಾಕ್ಯ ಓದ್ಲಿಕ್ಕೆ ಇಷ್ಟಪಡ್ತೀನಿ. ರೋಮನ್ಸ್ ಚಾಪ್ಟರ್ 12, ರೋಮ 12ನೇ ಅಧ್ಯಾಯ 1-2. ರೋಮಪುರದವರಿಗೆ ಬರೆದ ಪತ್ರ 12. ಆದುದರಿಂದ ಸಹೋದರರೇ, ಹಾ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿರುವಂತೆ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿಯೂ ಅರ್ಪಿಸಿರಿ. ಎಸ್, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳಿರಿ. ಈ ಎರಡೇ ವಾಕ್ಯವನ್ನು ಹಿಡಿದು ನಾವು ಧ್ಯಾನಿಸ್ತಾ ಹೋದ್ರೆ ಅನೇಕ ಗಂಟೆಗಳು ಬೇಕಾಗ್ಬೋದು. ಅಷ್ಟು ಆಳವಾಗಿದೆ ಇದರ ಅರ್ಥ, ಅಷ್ಟು ಆಳವಾಗಿದೆ. ಯಾಕಂದ್ರೆ ದೇವರ ಕನಿಕರವನ್ನು ನಾವು ನೆನೆಸ್ಬೇಕಂತ ಹೇಳ್ತಾ ಇದ್ದಾನೆ ಬರೆಯುವವನು. ಏನು, ದೇವರು ನಮ್ಮ ಮೇಲೆ ಎಷ್ಟು ಕನಿಕರವನ್ನು ತೋರಿಸಿದ್ರಂತ ಹೇಳಿದ್ರೆ, ನಮ್ಮನ್ನು ಕಾಪಾಡ್ಲಿಕ್ಕೋಸ್ಕರ ತನ್ನ ಸ್ವಂತ ಪ್ರಾಣವನ್ನು ಶಿಲುಬೆ ಮೇಲೆ ಕೊಟ್ಟು, ಹೇಗೆ ದೇವರಿಗೆ ನಮ್ಮ ಬದಲಿಗೆ ಅವರು ಏನಾದ್ರು ಬಲಿಯಾದ್ರು. ಹೌದಾ? ಅವರು ಬಲಿಯಾದ್ರು ನಮ್ಮ ಬದಲಿಗೆ. ಅಂದು ನಮ್ಮ ಪಾಪ ಪಶ್ಚಾತ್ತಾಪ ಮಾಡ್ಲಿಕ್ಕೋಸ್ಕರ, ತೊಳಿಲಿಕ್ಕೋಸ್ಕರ ಪ್ರಾಣಿಗಳನ್ನು ಕೊಂದು ಅದರ ರಕ್ತ
ರಕ್ತವನ್ನು ದೇವರ ಆಲಯದಲ್ಲಿ ಕೊಡ್ತಾ ಇದ್ರು. ಪ್ರಾಣಿಗಳ ರಕ್ತವನ್ನು ಕಡಿದು ಕೊಡ್ತಾ ಇದ್ರು, ಹೌದಾ? ಆದ್ರೆ ಯೇಸು ಏನ್ ಮಾಡಿದ್ರು? ನಮ್ಮ ಬದಲಿಗೆ, ಆ ಪ್ರಾಣಿಗಳ ಬದಲಿಗೆ ತಾನೇ ದೇವರ ಕುರಿಮರಿಯಾಗಿ ನಿತ್ಯವಾದ ಒಂದು ಹೋಮವನ್ನು ಅರ್ಪಿಸಿದ್ರು. ನಿತ್ಯ ಹೋಮವನ್ನು ಅರ್ಪಿಸಿದ್ರು. ಅದು ಆದಿಯಿಂದ ಅಂತ್ಯದವರೆಗೂ ನಂಬುವರೆಲ್ಲರಿಗೋಸ್ಕರ ಆ ಹೋಮವು ಬಲಿಯಾಗಿ ಕರ್ತನ ಮುಂದೆ ಅದು ಸ್ವೀಕರಿಸಲ್ಪಡ್ತು. ಸೊ ಆತನನ್ನು ನಂಬುವರೆಲ್ಲರಿಗೂ ಎಲ್ಲಾ ಪ್ರಕಾರದ ಕೆಟ್ಟ ಕೆಟ್ಟ ಪಾಪಗಳ ದೆಸೆಯಿಂದ, ಬಂಧನಗಳ ದೆಸೆಯಿಂದ, ಶಾಪಗಳ ದೆಸೆಯಿಂದ, ಮರಣಕರವಾದಂತ ಪಾಪಗಳ ದೆಸೆಯಿಂದ ಎಲ್ಲ ಬಿಡಿಸಿ, 100 ಕೊಲೆ ಮಾಡಿದ್ರು ಸರಿ, ಅವನೊಂದು ದಿನ ಸತ್ಯವನ್ನು ತಿಳಿದುಕೊಂಡಾಗ ಯೇಸುವೆ ನನಗೋಸ್ಕರ, ಪಾಪ ಪರಿಹಾರಕ್ಕೋಸ್ಕರ ಕ್ರೂಜ ಮೇಲೆ ಸತ್ತಿದ್ದಾರೆ ಅಂತ ತಿಳಿದುಕೊಂಡು ಆತನು ಮನಸ್ಸನ್ನು ಪರಿವರ್ತಿಸಿದ್ರೆ, ಪಶ್ಚಾತ್ತಾಪ ಪಟ್ಕೊಂಡ್ರೆ ಅವನಿಗೆ ಅಲ್ಲಿಯೇ ಎಲ್ಲಾ ತಪ್ಪುಗಳು ಕ್ಷಮಿಸಲ್ಪಡುವು. ಅವನು ಒಂದು ಪರಿಶುದ್ಧ ವ್ಯಕ್ತಿ ಆಗ್ತಾನೆ, ನೀತಿವಂತನಾಗ್ತಾನೆ. ಹೇಗೆ? ಯೇಸುವಿನ ರಕ್ತದಿಂದ. ಈ ರೀತಿಯಾಗಿ ಕೆಟ್ಟ ಕೆಟ್ಟ ಪಾಪಿಗಳಾಗಿದ್ದಂತ ಅನೇಕರನ್ನು ಯೇಸು ಕನಿಕರ ತೋರಿಸಿ ಕ್ಷಮಿಸಿದನು. ಅದೇ ಆತನ ಕನಿಕರ. ಇದನ್ನು ನಾವು ನೆನೆಸ್ಕೊಳ್ತಾ ಮುಂದೆ ಹೇಳ್ತಾ ಇದ್ದಾನೆ, ದೇವರು ನಮ್ಮ ಮೇಲೆ ಏನೆಲ್ಲ ಕನಿಕರ ದಯವನ್ನು ತೋರಿಸಿದ್ದಾರೋ, ನಾವು ತಪ್ಪು ಮಾಡಿದಾಗ ನಮ್ಮನ್ನು ಶಿಕ್ಷಿಸ್ಲಿಲ್ಲ ಅವರು. ನಾವು ತಪ್ಪು ಮಾಡಿದ ಕೂಡಲೇ ದೇವರು ಶಿಕ್ಷಿಸಿದ್ರೆ ಇವತ್ತು ನಾವು ಯಾರು ಬದುಕ್ತಾ ಇರ್ಲಿಲ್ಲ ಈ ಭೂಮಿ ಮೇಲಲ್ವಾ? ಹೇಳಿ, ನಾವು ಮಾಡಿದ ತಪ್ಪಿಗೆ ಅದೇ ಸಮಯದಲ್ಲಿ ಶಿಕ್ಷೆ ಆಗಿದ್ದಿದ್ರೆ ನಾವು ಯಾರು ಬದುಕುಳಿತಾ ಇರ್ಲಿಲ್ಲ. ಯಾಕಂದ್ರೆ ಮಾಡಿದ ತಪ್ಪಿಗೆ ಶಿಕ್ಷೆ ಭಾರಿ ಕಠಿಣ ಉಂಟಾ ಇಲ್ವಾ? ಕಠಿಣವಾದ ಶಿಕ್ಷೆ ಇದೆ. ಒಂದು ಉದಾಹರಣೆ, ಹುಚ್ಚ ಅಂತ ಕರಿಬೇಡ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಹುಚ್ಚ ಅಂತ ಕರೆಯುವವನಿಗೆ ನಿತ್ಯ ಅಗ್ನಿಯ ಶಿಕ್ಷೆ ಇದೆ ಅಂತೆ. ಇದೆಯಾ? ಹೌದಾ? ಹೌದು. ಹಾಗಾದ್ರೆ ನಾವು ನಮ್ಮ ಜೀವನದಲ್ಲಿ ಅದಕ್ಕಿಂತ ಇನ್ನೆಷ್ಟು ಕೆಟ್ಟ ಕೆಟ್ಟ ಶಬ್ದಗಳನ್ನಾಗ್ಲಿ, ಮೋಸಗಳನ್ನಾಗ್ಲಿ, ಸಿಟ್ಟುಗಳನ್ನಾಗ್ಲಿ ಏನೆಲ್ಲ ಮಾಡ್ತಾ ಇದ್ವು ಅಂದ್ರೆ, ಇವತ್ತು ಅಂತ ಅಲ್ಲ, ನಮ್ಮ ಜೀವನ ಪೂರ್ತಿ ಮಾಡಿ ಬಂದಿದ್ದೇವೆ. ಆ ಕ್ಷಣದಲ್ಲೇ ನಮಗೆ ಅದೇ ಶಿಕ್ಷೆ ಕೊಟ್ಟಿದ್ದಿದ್ರೆ ನಾವ್ ಯಾರು ಇವತ್ತು ಬದುಕೊಳ್ತಾ ಇರಲಿಲ್ಲ. ಅದೇ ದೇವರ ಕರುಣೆ. ಏನೋ ಅದು ದೇವರ ಕರುಣೆ. ಹಾಗಾದ್ರೆ ಈ ಕರುಣೆಯುಳ್ಳ ದೇವರ ಮುಂದೆ ನಾವು ಅದನ್ನ ನೆನಪಿಗೆ ತಂದು ಏನ್ ಮಾಡ್ಬೇಕು? ಅವರಿಗೆ ನಮ್ಮ ದೇಹಗಳನ್ನು ನಮ್ಮ ದೇಹಗಳನ್ನು ಕರ್ತನಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞ ಅರ್ಪಿಸಬೇಕು. ಸಜೀವ ಯಜ್ಞವಾಗಿ ಅರ್ಪಿಸಬೇಕು. ಏನನ್ನು? ನಮ್ಮ ದೇಹಗಳನ್ನು. ಇವತ್ತು ಈ ಒಂದು ಪ್ರಕಟಣೆ ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ತುಂಬಾ ಫೇಲ್ ಆಗ್ಬಿಟ್ಟಿದ್ದೇವೆ. ಇವತ್ತಿನ ಜನರೇಷನ್ ಅಂತೂ ನಿಜವಾಗಿ ಫೇಲ್ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಒಂದು 25-30 ವರ್ಷಗಳ ಕಾಲದ ಹಿಂದೆ ಸ್ವಲ್ಪ ಆದ್ರೂ ಪರವಾಗಿಲ್ಲ ಆಗಿತ್ತು. ಈಗಿನ ಜನರೇಷನ್ ಅನ್ನು ನೋಡಿದ್ರೆ ಈ ಒಂದು ಪ್ರಕಟಣೆಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಹೆಚ್ಚಿನದಾಗಿ ತಪ್ಪು ಹೋಗ್ಬಿಟ್ಟಿದ್ದಾರೆ. ಏನು? ನಮ್ಮ ದೇಹ ಎನ್ನುವುದು ಎಷ್ಟು ಮುಖ್ಯವಾದ ಕೆಲಸ ಅಂದ್ರೆ ಪಾತ್ರವನ್ನು ವಹಿಸ್ತದೆ ಈ ಆತ್ಮಿಕ ಜೀವಿತದಲ್ಲಿ ಎಂಬುದು ಮರ್ತು ಬಿಟ್ಟಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಉದಾಹರಣೆಗೆ, ಹಳೆ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಎನ್ನುವುದು ಪ್ರಾಕ್ಟಿಕಲ್ ಆದ್ರೆ ಮಾತ್ರ ವ್ಯಭಿಚಾರವಾಗ್ತಿತ್ತು. 2 ಶರೀರ ಸೇರಿದ್ರೆ ವ್ಯಭಿಚಾರ ಆಗ್ತಿತ್ತು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಅನ್ನೋದು ಕಣ್ಣಿನಿಂದ ನೋಡಿ ಆಲೋಚನೆಯಲ್ಲಿ ತಿಳಿದುಕೊಂಡಿದ್ರೆ ಸಾಕು ವ್ಯಭಿಚಾರ ಆಗಿ ಹೋಯ್ತು. ಅಂದ್ರೆ ಅಲ್ಲಿ ಪಾಪ ಬಂದಾಯ್ತು. ಸೊ ಇದೇ ನಿಜವಾದ ಆರಾಧನೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಒಂದು ಚಿಕ್ಕ ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೀನಿ. ಆದರೆ ನಮ್ಮ ಶರೀರದಲ್ಲಿ ಇವತ್ತು ಎಷ್ಟೋ ಪ್ರಕಾರದ ತಪ್ಪುಗಳು ನಡೀತಾನೇ ಇರ್ತವೆ.
ಅಂತ ಹೇಳಿದ್ರೆ, ಇವತ್ತು ಈ ನಮ್ಮ ಶರೀರವನ್ನು, ಅಂದ್ರೆ ಶರೀರದೊಳಗೆ ಏನಿದೆ, ಆತ್ಮ ಇದೆ, ಪ್ರಾಣ ಇದೆ, ಇವು ಸೇರಿಕೊಂಡು ಮಾತಾಡ್ತಾ ಇದ್ದಾರೆ ಇವರು. ಈ ವಾಕ್ಯ ಏನ್ ಮಾತಾಡ್ತಾ ಇದೆ? ನಮ್ಮ ಶರೀರದಲ್ಲಿರುವ ಆತ್ಮ, ಪ್ರಾಣ ಮತ್ತೆ ಶರೀರ ಸೇರಿಕೊಂಡು ಶರೀರ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಏನ್ ಮಾಡ್ಬೇಕಂತೆ? ಸಜೀವ ಯಜ್ಞವಾಗಿ, ಲಿವಿಂಗ್ ಸ್ಯಾಕ್ರಿಫೈಸ್. ಈ ಲಿವಿಂಗ್ ಸ್ಯಾಕ್ರಿಫೈಸ್ ಅಂತ ಹೇಳಿದ್ರೆ ಅದು ತುಂಬಾ ಆಳವಾದದ್ದು. ನಾನು ಪ್ರಯತ್ನ ಪಡ್ತೀನಿ ಅರ್ಥ ಮಾಡಿ ಹೇಳಲಿಕ್ಕೆ. ಅಂದು ಹಾಬೇಲನು ಕುರಿಗಳನ್ನು ಕತ್ತರಿಸಿ, ಅಲ್ವಾ, ಕುರಿಯನ್ನು ಏನ್ ಮಾಡ್ದ? ಕತ್ತರಿಸಿದ. ಮೊದಲು ಕೊಲೆ ಮಾಡದ, ಅಂದ್ರೆ ಕೊಂದ ನಂತರ ಅದರ ಫ್ಯಾಟ್ಗಳನ್ನು, ಫ್ಯಾಟ್ ಅಂತ ಹೇಳಿದ್ರೆ ಅದರ ಏನಂತಾರೆ ಫ್ಯಾಟಿಗೆ? ಕೊಬ್ಬುಗಳನ್ನು ಸಪರೇಟ್ ಮಾಡಿದ, ಅದನ್ನು ಬೆಂಕಿಯಲ್ಲಿ ಹಾಕ್ತಾನೆ. ಓ, ಇವತ್ತು ಫ್ಯಾಟ್ ಬರ್ನ್ ಮಾಡ್ಲಿಕ್ಕೆ ವಾಕಿಂಗ್ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ಜಿಮ್ಮಿಗೆ ಹೋಗ್ತಾರೆ, ರೈಟ್? ಫ್ಯಾಟ್ ಬರ್ನ್ ಆಗ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಜಿಮ್ಮಿಗೆ ಹೋಗಿ, ಹೌದಲ್ವಾ? ಆದ್ರೆ ಅಲ್ಲಿ ಕುರಿಗಳ ಕೊಬ್ಬುಗಳನ್ನು ಕತ್ತರಿಸಿ ಸೆಪರೇಟ್ ಮಾಡಿ ಬೆಂಕಿಯಲ್ಲಿ ಹಾಕ್ತಾ ಇದ್ರು. ಬರ್ನ್ ಆಗಿ ಸುವಾಸನೆಯಾಗಿ ದೇವರಿಗೆ ಹೋಗ್ತಿತ್ತು, ರೈಟ್? ಅದೇ ರೀತಿಯಾಗಿ ಇವತ್ತು ಹೊಸ ಒಡಂಬಡಿಕೆಯ ಆರಾಧನೆ ಕ್ರಮ ಇದಾಗಿದೆ. ಯೇಸ್ವಾಮಿ ಕೂಡ ಇದೇ ಹೇಳಿದ್ದಾರೆ. ನಾವು ಅಲ್ಲಿ ಹೋಗುವ ಕೊನೆಯದಾಗಿ ಆ ವಾಕ್ಯಕ್ಕೆ. ಸಜೀವ ಯಜ್ಞವಾಗಿ ನಮ್ಮ ಈ ಶರೀರ, ನಮ್ಮ ಈ ದೇಹ, ಆತ್ಮ, ಪ್ರಾಣವನ್ನು ದೇವರಿಗೆ ಏನ್ ಮಾಡ್ಬೇಕಂತೆ? ಮೆಚ್ಚುಗೆ ಇರುವ ರೀತಿಯಲ್ಲಿ ಅರ್ಪಿಸ್ಬೇಕಂತೆ. ಹಾಗಂತ ಹೇಳಿದ್ರೆ ನಮ್ಮ ಈ ಕಣ್ಣುಗಳನ್ನು ಎಷ್ಟು ಶುದ್ಧವಾಗಿ ಇಡಕ್ಕಾಗುತ್ತೋ ಅದನ್ನ ನಾವು ಪ್ರಯತ್ನ ಪಡ್ತಾ ಇರುವುದೇ ಸಜೀವವಾದ ಯಜ್ಞ. ನಮ್ಮ ನಾಲಿಗೆಯನ್ನು ಎಷ್ಟು ಮಟ್ಟಕ್ಕೂ ನಾವು ಶುದ್ಧವಾಗಿ ಇಟ್ಕೊಳ್ತೀವೋ ಅದೇ ಸಜೀವವಾದ ಯಜ್ಞ. ನಮ್ಮ ಕಿವಿಗಳನ್ನು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀವೋ ಅದೇ ದೇವರಿಗೆ ಕೊಡುವಂತ ಸಜೀವ ಯಜ್ಞ. ಆಮೇನ್. ನಮ್ಮ ಮನಸ್ಸಿನಲ್ಲಿ ನಡೆಯುವಂತ ಆಲೋಚನೆಗಳನ್ನು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀವೋ, ಯಾರನ್ನು ನೋಯಿಸದೆ, ಯಾರನ್ನು ದುಃಖಿಸದೆ, ಯಾರಿಗೂ ತೊಂದರೆ ಕೊಡದೆ, ಯಾರಿಗೂ ಹರ್ಟ್ ಮಾಡದೆ, ಯಾರನ್ನು ಮೋಸ ಮಾಡದೆ ನಾವು ಈ ಆಲೋಚನೆಗಳನ್ನು ಕಾಪಾಡ್ತೀವಿ, ಶುದ್ಧವಾಗಿ ಇಟ್ಕೊಳ್ತೀವಿ. ಅದೇ ದೇವರಿಗೆ ಸಲ್ಲಿಸುವಂತ ಸಜೀವವಾದ ಯಜ್ಞವಾಗಿದೆ. ಮಾತಿನಿಂದ ಯಾರನ್ನು ದುಃಖಿಸದೆ, ನಮ್ಮ ವರ್ತನೆಗಳಿಂದ ಯಾರನ್ನು ದುಃಖಿಸದೆ ಇರುವುದೇ ನಿಜವಾದ ಸಜೀವವಾದ ಯಜ್ಞವಾಗಿದೆ. Praise the Lord. ಈ ಶರೀರ, ಕೆಲವೊಮ್ಮೆ ಯಂಗ್ಸ್ಟರ್ ಬಗ್ಗೆ ನಾನು ಹೇಳೋದಾದ್ರೆ, ಇವತ್ತು ನ್ಯೂ ಜನರೇಷನ್ ಅನ್ನೋದು ಕೆಟ್ಟೋಗ್ಬಿಟ್ಟಿದೆ. ಇವತ್ತು ಸಭೆಗಳು ಸಹ ನ್ಯೂ ಜನರೇಷನ್ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟು ಯಾವುದನ್ನೋ ಆರಾಧನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸ್ಟೇಜ್ ಪರ್ಫಾರ್ಮೆನ್ಸ್ ಗಳಲ್ಲಿ ದೊಡ್ಡ ದೊಡ್ಡ ಸಾಂಗ್ ಗಳನ್ನು ಹಾಡಿ, ದೊಡ್ಡ ದೊಡ್ಡ ವರ್ಷಿಪ್ ಟೀಮ್, ವರ್ಷಿಪ್ ಲೀಡರ್ ಗಳನ್ನು ಇಟ್ಕೊಂಡು ಅದನ್ನು ಆರಾಧನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕೇಳಲಿಕ್ಕೆ ಇಂಪಾದ ಗಾನಗಳನ್ನು ಹಾಡಿ ಜನರನ್ನು ವಂಚನೆ ಮಾಡ್ತಾ ಇದ್ದಾರೆ. ಇವತ್ತಿನ ಕಾಲದಲ್ಲಿ ನನ್ನ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಹಾಡುಗಳನ್ನು ಲೀಡ್ ಮಾಡುವಂತ ಒಂದು ಸೇವಕರು ಕಂಡು ಬರುವುದು ಬಹಳ ಕಡಿಮೆ. ಇಲ್ಲ, ಬಹಳ ಕಡಿಮೆ. ಮತ್ತೆ ಅದನ್ನು ವರ್ಷಿಪ್ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ, ಅಂದ್ರೆ ಆರಾಧನೆ ಅಂತ ತಿಳ್ಕೊಂಡ್ ಬಿಟ್ಟಿದ್ದಾರೆ. ನೋ, ಅದು ಆರಾಧನೆ ಅಲ್ಲ. ಮ್ಯೂಸಿಕ್ ಅನ್ನ ಇಟ್ಟು, ಸೌಂಡ್ ಗಳನ್ನು ಫುಲ್ ಆಗಿ ಇಟ್ಕೊಂಡು ಆ ಮ್ಯೂಸಿಕ್ ಬೀಟ್ಸ್ ಹೊಡೆಯುವಾಗ ಶರೀರ ತನ್ನಷ್ಟಕ್ಕೆ ಕುಣಿತದೆ, ಮೂವ್ ಆಗ್ತದೆ. ಅದನ್ನು ಆರಾಧನೆ ಅಂತ ತಿಳ್ಕೊಂಡ್ರೆ ಅದು ಖಂಡಿತ ತಪ್ಪು ಅಲ್ಲ. ಅದು ಶಾರೀರಿಕವಾಗಿ ಶರೀರದ ಇಚ್ಛೆಗೆ ಅನುಸಾರವಾಗಿ ಮ್ಯೂಸಿಕ್ ಕೇಳ್ಕೊಂಡು ಶರೀರ ಏನ್ ಮಾಡ್ತಾ ಇರ್ತದೆ? ಜಂಪ್ ಹೊಡಿತಾ ಇರ್ತದೆ. ನೋ, ಬೈಬಲ್ ಅಲ್ಲಿ ಎಲ್ಲಿಯೂ ಸಹ ಮ್ಯೂಸಿಕ್ ಹೊಡೆದು, ಹೊಸ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ
ಮ್ಯೂಸಿಕ್ ಹಾಕೊಂಡು ದೇವರಿಗೆ ಆರಾಧನೆ ಮಾಡಿದಂತ ಒಂದೇ ಒಂದು ಇನ್ಸಿಡೆನ್ಸ್ ಕಂಡು ಬರ್ಲಿಕ್ಕೆ ಇಲ್ಲ. ಏನ್ ಬರ್ದಿದೆ ಗೊತ್ತುಂಟ? ಹೃದಯದಿಂದ ಆರಾಧನೆ ಬರ್ಬೇಕು ಅಂತ ಬರೆಯಲ್ಪಟ್ಟಿದೆ. ಆ ವಾಕ್ಯ ಸಿಕ್ಕಿದ್ರೆ ಕಂಡಿಡಿರಿ. ಫಸ್ಟ್ ಥೆಸ್ಸಲೋನಿಯನ್ಸ್ 4 ಅಲ್ಲಿ ಇದೆಯೋ ಅಥವಾ ಎಫೆಷನ್ಸ್ ಅಲ್ಲಿ ಇದೆಯೋ, ನನಗೆ ನೆನ್ಪು ಬರ್ತಾ ಇಲ್ಲ. ಎಫೆಷನ್ಸ್ 6 ಅಲ್ಲಿ ಅಥವಾ ಫಸ್ಟ್ ಥೆಸ್ಸಲೋನಿಯನ್ 4 ಅಲ್ಲಿ ಇದೆಯೋ ಗೊತ್ತಿಲ್ಲ. ನಿಜವಾದ ಹಾಡುಗಳು ನಿಮ್ಮ ಹೃದಯದಿಂದ ಬರ್ತಾ ಇರ್ಬೇಕಂತ, ಹೃದಯದಿಂದ. ಸೊ ಅದು ಅಷ್ಟು ಮಾತ್ರವಲ್ಲ, ನಮ್ಮ ಈ ಶರೀರ ಅನ್ನೋದು ತಪ್ಪಾದ ರೀತಿಯಲ್ಲಿ ಯಜ್ಞವಾಗ್ತಾ ಇದೆ. ಯಾರಿಗೆ? ದೇವರಿಗೆಲ್ಲ. ಅದು ಇದೇ ಸಿಸ್ಟಮ್ ಅನ್ನ ಸೈತಾನನು ಕಾಪಿ ಮಾಡ್ತಾ ಇದ್ದಾನೆ. ಹೇಗೆ? ಶರೀರ ದೇವರಿಗೆ ಯಜ್ಞವಾಗಿ ಅರ್ಪಿಸ್ಬೇಕಲ್ವಾ? ನಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಆಗಿರುವ ಯಜ್ಞವನ್ನು ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು. ಹಾಗಾದ್ರೆ ಇದರ ಪ್ರಕಾರ ವಿಶ್ವಾಸಿಗಳು ಏನ್ ಮಾಡ್ತಾ ಇದ್ದಾರೆ? ತಮ್ಮ ಶರೀರಗಳನ್ನು ಆರಾಧನೆ ಎಂಬ ಹೆಸರಲ್ಲಿ ಮ್ಯೂಸಿಕ್ ಮತ್ತು ಹಾಡುಗಳಿಗೆ ಒಳಪಟ್ಟು ಅದು ಆರಾಧನೆ ಅಂತ ತಿಳ್ಕೊಂಡು ತಮ್ಮ ಶರೀರವನ್ನು ಯಾವ ರೀತಿ ಬೇಕಾದ್ರೂ ತಿರುಗಿಸಿ ಅಥವಾ ಕುಣಿಸಿ ದೇವರಿಗೆ ಆರಾಧನೆ ಹೋಗ್ತಾ ಇದೆ ಅಂತ ಸೈತಾನನಿಗೆ ತಮ್ಮ ಶರೀರದ ಮೂಮೆಂಟ್ಗಳನ್ನು ಮಾಡಿ ಅರ್ಪಿಸ್ತಾ ಇದ್ದಾರೆ. ನನಗೆ ಅದಕ್ಕೆ ಯಾವಾಗ್ಲೂ ಡ್ಯಾನ್ಸ್ ಮಾಡಕ್ ಕರೆದ್ರೆ ನಾನು ಮುಂದೆ ಹೋಗೋದು ಕಡಿಮೆ. ನನಗೆ ಆಗಲ್ಲ, ಯಾಕೋ ಮೂವನ್ನೇ ಆಗಲ್ಲ. ನಾವು ಏಕಾಂಗಿ ಇರುವಾಗ ಚಿಕ್ಕದಾಗಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡಿಕೊಂಡು ಒಬ್ಬಂಟಿಗರಾಗಿ ಇದ್ದು ಶರೀರಗಳನ್ನು ಕುಣಿಸಿದ್ರೆ ಏನು ತಪ್ಪಿಲ್ಲ. ಯಾಕೆ ಹೇಳಿ? ದಾವಿದನು ಒಬ್ಬಂಟಿಗನಾಗಿರುವಾಗ ಕಾಡಲ್ಲಿ ಕುಣಿದು ದೇವರನ್ನು ಆರಾಧಿಸಿದ. ಒಬ್ಬನೇ ಇರುವಾಗ ಆರಾಧಿಸಿದ. ಅರ್ಥ ಮಾಡ್ಕೊಳ್ಳಿ. ಅವನ ಶರೀರದ ಮೇಲೆ ಬಟ್ಟೆಯೂ ಸಹ ಇಲ್ಲ ಅಂತೆ. ಮರ್ತೋಗ್ಬಿಟ್ಟ ಅವನು. ಅಂದ್ರೆ ಆರಾಧನೆಯಲ್ಲಿ, ಅಂದ್ರೆ ದೇವರಲ್ಲಿ ಮುಳುಗಿಬಿಟ್ಟ ಅವನು. ಅವನ ಮನಸ್ಸು ಪೂರ್ತಿ ದೇವರ ಆಲೋಚನೆಗಳೇ ತುಂಬಿಕೊಂಡಿತ್ತು. ಅದು ನಿಜವಾದ ಡ್ಯಾನ್ಸ್. ಆದ್ರೆ ಇವತ್ತು ಮಾಡುವಂಥದ್ದೆಲ್ಲ ಈ ವಾಕ್ಯಕ್ಕೆ ವಿರೋಧವಾಗಿದೆ. ಇನ್ನೊಂದು ವಿಷಯ, ಇವತ್ತು ದುಷ್ಟನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯೌವನಸ್ಥರಿಂದ ಹಿಡಿದು ದೊಡ್ಡವರನ್ನು ಸಹ ಸೇರಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಸೇರಿ ಅವರ ಶರೀರಗಳಿಂದ ತಾನು ಮಹಿಮೆ ಹೊಂದ್ತಾ ಇದ್ದಾನೆ, ತಾನು ಆರಾಧನೆ ಹೊಂದ್ತಾ ಇದ್ದಾನೆ. ನೋಡಿ, ಯಹೂದಿಗಳ ಸ್ತ್ರೀಗಳನ್ನು ನೋಡಿ, ಇನ್ನೂ ಸಹ ಇದ್ದಾರೆ ರಿಲಿಜಿಯಸ್ ಯಹೂದಿಗಳ ಸ್ತ್ರೀಗಳು ಮತ್ತು ಇಸ್ಲಾಂ ಅಂದ್ರೆ ಮುಸಲ್ಮಾನ್ ಸ್ತ್ರೀಗಳು ಸಹ ನೋಡಿ ಉದಾಹರಣೆ ಕೊಡ್ತಾ ಇದ್ದೀನಿ. ಅವರು ತಮ್ಮ ಶರೀರವನ್ನು ಯಾವ ರೀತಿ ರ್ಯಾಪ್ ಮಾಡ್ತಾರೆ ಅಂದ್ರೆ ಮುಚ್ಕೊಳ್ತಾರೆ. ಕೇವಲ ಮುಖ ಮಾತ್ರ ತೋರಿಸ್ತಾರೆ. ಯಹೂದಿಗಳು ಸಹ ತಲೆಯನ್ನು ಸಹ ಸಂಪೂರ್ಣವಾಗಿ ಕವರ್ ಮಾಡ್ತಾರೆ. ಕೈಗಳು ಇಲ್ಲಿ ಫುಲ್ ಲೆಂತ್ ವರೆಗೆ ಬಟ್ಟೆ ಹಾಕ್ತಾರೆ. ನಾನು ಅದನ್ನ ಹಾಕ್ಬೇಡಿ ಅಥವಾ ನಿಮ್ಗೆ ಇಷ್ಟ ಇದ್ದಾಗ ಮಾಡಿ ಅಂತ ಹೇಳ್ತಾ ಇಲ್ಲ. ನಾನು ಅದನ್ನೆಲ್ಲ ಟೀಕೆ ಮಾಡ್ತಾ ಇಲ್ಲ. ಬಟ್ ಆ ಕಾಲದಲ್ಲಿ ಆ ರೀತಿಯಾಗಿತ್ತು. ಇವತ್ತು ಈ ಸಿನಿಮಾ ಇಂಡಸ್ಟ್ರಿ ಬಂದ್ಬಿಟ್ಟು ಬಟ್ಟೆನ ಎಷ್ಟು ಕಡಿಮೆ ಮಾಡಿಬಿಟ್ಟಿದೆ ಅಂದ್ರೆ ಆ ದೇವರ ಮಕ್ಕಳು ಸಹ ಅದರಲ್ಲಿ ವಂಚನೆ ಆಗ್ತಾ ಇದ್ದಾರೆ. ದೇವರ ಮಕ್ಕಳು ಸಹ ತಮ್ಮ ಶರೀರದ ಬ್ಯೂಟಿಯನ್ನು, ಸೌಂದರ್ಯವನ್ನು ತೋರಿಸಿಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನೋಡಿ, ಚಂದ ಕ್ಲೀನ್ ಆಗಿರ್ಬೇಕು, ಚಂದವಾಗಿರ್ಬೇಕು, ಬಟ್ಟೆಗಳನ್ನು ಉಟ್ಕೋಬೇಕು, ಖಂಡಿತವಾಗಿಯೂ. ಆದರೆ ದೇವರಿಗೆ ಇಚ್ಛೆ ಇದೆಯಾ? ಯಾವುದರಲ್ಲಿ ಇಚ್ಛೆ ಇದೆ ಇಲ್ಲ ಅಂತ ತಿಳ್ಕೊಳ್ಬೇಕು ನಾವು. ನಮ್ಮ ಶರೀರ ಅನ್ನೋದು ತುಂಬಾ ಮುಖ್ಯ. ಅಷ್ಟೇ ಅಲ್ಲ, ಹುಡುಗಿಯರು ಮಾತ್ರ ಅಲ್ಲ, ಹುಡುಗರು ಸಹ ಅವ್ರಿಗೆ ಗೊತ್ತಾಗಲ್ಲ, ಹೆಂಗೋ ಒಂಥರ ಬಟ್ಟೆ ಹಾಕೊಂಡು ಹೋಗ್ಬಿಡ್ತಾರೆ. ಸಿಟಿಗಳಲ್ಲಿ ಹಿಂಗೆ ಆಗ್ಬಿಟ್ಟಿದೆ ಜನರೇಷನ್. ಸೊ ಈ ರೀತಿಯಾಗಿ ನಾವು ಈ ನಮ್ಮ ಶರೀರವನ್ನು ಸಜೀವ ಯಜ್ಞ ಅಂತ ತಿಳ್ಕೊಂಡು ಬೇರೆ ಏನೋ ಮಾಡ್ತಾ ಇದೀವಿ. ಆಮೆನ್. ಸೊ ಇದು ಎಷ್ಟು ಆಳವಾಗಿದೆ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ, ಇನ್ನು ಪ್ರೈಡ್ ಆಫ್ ಲೈಫ್.
ನಮ್ಮ ಈ ಶರೀರದಲ್ಲಿ ಒಂದು ಪ್ರೈಡ್ ಅಂದ್ರೆ ಜೀವನದ ಅಹಂಕಾರ ಅಂತ ಹೇಳ್ಬೋದಾ, ಅಥವಾ ಹೆಮ್ಮೆ ಪಡ್ಕೊಳ್ಳೋದು, ಹೆಮ್ಮೆ ಅನೇಕ ಸಂಗತಿಗಳಲ್ಲಿ ತಾವು ಪ್ರಶಂಸೆಯನ್ನು ಪಡ್ಕೊಳ್ಬೇಕು, ತಾನು ಮಾಡಿದ್ದು ಅಂತ ಅನ್ಕೊಳ್ಬೇಕು, ತನಗೆ ಎಲ್ರು ಪ್ರಶಂಸೆ ಕೊಡ್ಬೇಕು. ಅರ್ಥ ಆಗ್ತಿದ್ಯಾ? ತಾನು ಮುಂದಿನವನಾಗ್ಬೇಕು. ಯೇಸು ಹೇಳಿದ್ದು, ಯಾವನಾದ್ರೂ ಮುಂದಿನವನಾಗ್ಬೇಕಾದ್ರೆ ಅವನೆಲ್ಲವರಿಗಿಂತ ಚಿಕ್ಕವನಾಗ್ಲಿ. ಹೌದಾ? ಅದು ಸಹ ಈ ಶರೀರದಿಂದ ಬರುವಂತ ಏನದು ಬೇರೆ ತರವಾದ ಯಜ್ಞ. ಯಾರಿಗೆ ಹೋಗ್ತಾ ಇದೆ? ಅವನಿಗೆ ಹೋಗ್ತಾ ಇದೆ. ಹೌದಲ್ವಾ? ಯಾರಿಗೋ ಹೋಗ್ತಾ ಇದೆ. ನೋಡಿ ಎಷ್ಟು ಗರ್ವ ಒಳಗಿಂದ ಹೆಮ್ಮೆಗಳು ಬರ್ತದೋ, ಪ್ರಶಂಸೆಗಳನ್ನು ಆಶಿಸ್ತಾರೋ, ಅದೆಲ್ಲ ದೆವ್ವಗಳಿಂದ ಬರುವಂತದ್ದು. ಯಾಕೆ? ಅದು ವಾಕ್ಯದ ವಿರೋಧವಾಗಿದೆ. ಯಾವನಾದ್ರೂ ದೊಡ್ಡವನೆನಿಸಿಕೊಳ್ಳಬೇಕಂತಿದ್ದಾನೋ ಆತವನು ಎಲ್ಲರಿಗೂ ಸೇವಕನಾಗಲಿ, ಸೇವಕನಷ್ಟೇ ಅಲ್ಲ ಎಲ್ಲರಿಗೂ ಗುಲಾಮನಾಗಲಿ ಅಂತ ವಾಕ್ಯ ಹೇಳ್ತದೆ. ಮಾರ್ಕ 10:44. ಹಾಗಿರುವಾಗ ನಮ್ಮ ಈ ಶರೀರದಲ್ಲಿ ಬರುವಂತ ಗರ್ವ ದೇವರಿಗೆ ವಿರೋಧ, ಮತ್ತು ಅದು ತಪ್ಪಾದ ಯಜ್ಞವಾಗಿದೆ, ತಪ್ಪಾದ ಆರಾಧನೆಯಾಗಿದೆ. ನಾವು ದೇವರ ಸಭೆಯಲ್ಲಾಗ್ಲಿ ಕ್ರೈಸ್ತರಾಗಿ ಅನಿಸಿಕೊಂಡು ನಮ್ಮ ವೈಯಕ್ತಿಕ ಜೀವಿತದಲ್ಲೂ ಸಹ ಒಂದು ವೇಳೆ ನಾವು ಗರ್ವವನ್ನು ತೋರ್ಪಡಿಸ್ತೀವೋ, ಪ್ರಶಂಸೆಗೆ ಪಾತ್ರರಾಗ್ಬೇಕಂತ ಅನ್ಕೊಳ್ತೀವೋ, ಅಲ್ಲಿ ದೇವರಿಗೆ ಮೆಚ್ಚುಗೆ ಇಲ್ಲದ ಸಂಗತಿ ಬಂದಾಯ್ತು. ನಿಜವಾದ ಆರಾಧನೆಗೆ ಅದು ವಿರುದ್ಧ ಆಗ್ಬಿಡ್ತು. ಅನೇಕ ಸೇವಕರು ಸಹ ಇವತ್ತು ಹೆಸರಿಗೋಸ್ಕರ ಅಂದ್ರೆ ಫೇಮಸ್ ಆಗ್ತಾ ಇದ್ದಾರೆ, ಹೆಸರನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ತಮ್ಮದೇ ಆದಂತ ಸಾಮ್ರಾಜ್ಯವನ್ನು ಕಟ್ಕೊಳ್ತಾ ಇದ್ದಾರೆ. ಅದರ ಹಿಂದೆ ಅನೇಕ ಫ್ಯಾನ್ಸ್ಗಳಾಗ್ತಾ ಇದ್ದಾರೆ. ಸೇವಕರಿಗೆ ಫ್ಯಾನ್ಸ್ಗಳಾಗ್ತಾ ಇದ್ದಾರೆ. ಸೇವಕರಿಗೆ ಗೌರವ ಕೊಡಬೇಕು, ಖಂಡಿತವಾಗಿ. ಆ ಗೌರವ ಯೇಸುವಿನ ವಾಕ್ಯವನ್ನು ಮೀರಬಾರದು. ನಾನು ಹೇಳ್ತೀನಿ, ಸೇವಕರಿಗೆ ಸಿಗುವಂತ ಗೌರವ ಯೇಸುವಿನ ವಾಕ್ಯವನ್ನು ಮೀರಿ ಹೋಗ್ಬಾರ್ದು. ಯೇಸುವಿನ ವಾಕ್ಯ, ದೊಡ್ಡವನೆನಿಸಿಕೊಳ್ಳುವನು ಎಲ್ಲರಿಗಿಂತ ಚಿಕ್ಕವನಾಗ್ಬೇಕು. ಹೌದಾ? ಫರಿಸಿಗಳ ತರ ಆಗ್ಬಾರ್ದು. ಅವರು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕೊಂಡು ಬೀದಿಗಳಲ್ಲಿ ಓಡಾಡ್ತಾರೆ, ಜನರಿಂದ ಪ್ರಶಂಸೆ ಸಿಗ್ಬೇಕು ಅಂತ ಅಲ್ವಾ? ಆ ರೀತಿಯಾದಂತ ಸೇವಕರ ಬೆನ್ನೆ ನಾವು ಹೋಗ್ಬಾರ್ದು. ನಮ್ಮ ಮಿನಿಸ್ಟ್ರಿ ಫೇಮಸ್ ಆಗ್ಬೇಕು, ಅಥವಾ ತಾನು ಫೇಮಸ್ ಆಗ್ಬೇಕು, ನಾನು ಒಬ್ಬ ದೊಡ್ಡ ಸುವಾರ್ತಿಕ, ಇಂಥದೆಲ್ಲ ಸಂಗತಿಗಳಿಂದ ದೂರ ಆಗ್ಬೇಕು. ಇದು ಶರೀರದಿಂದ ಬರುವಂತ ದೂರಾಭಿಲಾಷಿ. ಇದನ್ನೆಲ್ಲ ತೆಗೆದು ಹಾಕಿ ನಮ್ಮನ್ನೇ ಇಲ್ಲದಂತ ಮಾಡುವುದೇ ನಿಜವಾದ ಯಜ್ಞ. ಇದನ್ನೆಲ್ಲ ಸುಟ್ಟು ಬಿಡ್ಬೇಕು. ಈ ಬರುವಂತ ಗರ್ವವನ್ನು ಸುಡಬೇಕು. ಅದೇ ಸಜೀವ ಯಜ್ಞ. ನಮ್ಮನ್ನೇ ಇಲ್ಲದಂತಾಗಿ ಮಾಡುವುದೇ ಸಜೀವ ಯಜ್ಞ. ಇದು ಸಮರ್ಪಣೆ. ಆರಾಧನೆ ಅಂತ ಹೇಳಿದ್ರೆ ಸಮರ್ಪಣೆ, ಸ್ಯಾಕ್ರಿಫೈಸ್. ಯಜ್ಞ ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್. ಆರಾಧನೆ ಅಂತ ಹೇಳಿದ್ರೆ ಸ್ಯಾಕ್ರಿಫೈಸ್. ಜೀವಿತದಲ್ಲಿ ಅನೇಕ ಸಂಗತಿಗಳನ್ನು ಸ್ಯಾಕ್ರಿಫೈಸ್ ಮಾಡ್ತಾವಲ್ಲ, ದುಃಖವನ್ನು ಅನುಭವಿಸ್ತೀವಲ್ಲ, ಯಾರಿಗೋಸ್ಕರ? ಕ್ರಿಸ್ತನಿಗೋಸ್ಕರ ಅನುಭವಿಸ್ತೀವಲ್ಲ ದುಃಖವನ್ನು, ಸ್ಯಾಕ್ರಿಫೈಸ್ ಮಾಡ್ತೀವಲ್ಲ ಒಳ್ಳೆ ಒಳ್ಳೆ ಕ್ಷಣಗಳನ್ನು. ಹೌದಾ? ಅದು ಕರ್ತನಿಗೆ ಮಹಿಮೆ ಆಗ್ತಾ ಇದ್ರೆ ಅದೇ ನಿಜವಾದ ಸಜೀವ ಯಜ್ಞ. That is called true worship. That is called reasonable service to God. And it is acceptable to God. And it is living sacrifice. ಜೀವವುಳ್ಳ ಬಲಿ ಅಥವಾ ಯಜ್ಞ. Amen? ಸೊ ಹೀಗೆ ಅನೇಕ ಸಂಗತಿಗಳನ್ನು ನಾವು ಆಲೋಚನೆ ಮಾಡುವಾಗ ನಮಗೆ ಗೊತ್ತಾಗ್ತದೆ, ಈ ಲೋಕದಲ್ಲಿ ನಮ್ಮನ್ನೇ ಇಲ್ಲದಂತಾಗಿ ಮಾಡಿ ಕ್ರಿಸ್ತನು ನಮ್ಮಲ್ಲಿ ಪ್ರಕಟವಾಗಬೇಕು. ಪೌಲನ ಈ ವಾರ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ನಾನು ನನ್ನನ್ನು ಶಿಲುಬೆಗೆ ಹಾಕಿಕೊಂಡಿದ್ದೇನೆ,
ಶಿಲುಬೆ ಮೇಲೆ ಸತ್ತಿದ್ದೇನಲ್ಲ, ಶಿಲುಬೆಗೆ ಹಾಕಿಸಿಕೊಂಡು ನಾನು ಸತ್ತಿದ್ದೇನೆ. ಇನ್ನು ನನ್ನಲ್ಲಿ ಜೀವಿಸುವುದು, ಹೇಳಿ ಸಿಸ್ಟರ್. ನಾನಲ್ಲ. ಇನ್ನು ಜೀವಿಸುವುದು ನಾನಲ್ಲ, ನನ್ನಲ್ಲಿ ಜೀವಿಸುವುದು ಕ್ರಿಸ್ತನು. ಗಲಾತಿ 2:20 ಅನ್ಸುತ್ತೆ, ಸಿಕ್ಕಿದ್ರೆ ನಂಬರ್ ಕ್ಲಿಯರ್ ಇದ್ರೆ ಹೇಳಿ. ಇನ್ನು ನನ್ನಲ್ಲಿ ಜೀವಿಸುವುದು ನಾನಲ್ಲ, ಅದು ಸಜೀವ ಯಜ್ಞ. ಇದು ನಿಜವಾದ ಆರಾಧನೆ. ಯಾರು ಇವತ್ತು ಸಾಯ್ಲಿಕ್ಕೆ ತಯಾರಿಲ್ಲ? ಯಾರು ಸಾಯ್ಲಿಕ್ಕೆ ತಯಾರಿಲ್ಲ? ಹೌದಾ? ಬೈಬಲ್ ಎತ್ತಲಿಕ್ಕೆ ಓದ್ಲಿಕ್ಕೆ ತುಂಬಾ ಜನ ಇದ್ದಾರೆ. ಬೈಬಲಿಗೋಸ್ಕರ ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ, ಎಷ್ಟೋ ಜನ ರಕ್ತ ಸುರಿಸಿದ್ದಾರೆ. ಸುವಾರ್ತೆ ಇವತ್ತು ನಮ್ಮ ಊರಲ್ಲಿ, ನಮ್ಮ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಬರ್ಬೇಕಾದ್ರೆ ಅನೇಕರ ಸಜೀವ ಯಜ್ಞವಾದ ರಕ್ತ ಸುರಿದಿದೆ ಈ ಭೂಮಿಯಲ್ಲಿ. ಈ ದೇಶದಲ್ಲಿ ರಕ್ತ ಸುರಿದಿದೆ, ಒಳ್ಳೆಯ ಭಕ್ತರ ರಕ್ತ ಸುರಿದಿದೆ. ಇವತ್ತು ಪ್ಲಾಟ್ಫಾರ್ಮ್ ಮೇಲೆ ಮೈಕ್ ಹಿಡ್ಕೊಂಡು ಡೊಂಬರಾಟ ಅಂತ ಹೇಳ್ತೀನಿ, ಮಾಡ್ಲಿಕ್ಕೆ ತುಂಬಾ ಈಸಿ. ಆದ್ರೆ ತಮ್ಮ ಶರೀರವನ್ನು ಸಜೀವ ಯಜ್ಞವಾಗಿ ಒಪ್ಪಿಸಿಕೊಡುವುದು ಅಷ್ಟು ಸುಲಭವಲ್ಲ. ಅದೇ ನಿಜವಾದ ಆರಾಧನೆ. ಜನರಿಂದ ಹೆಮ್ಮೆ, ಪ್ರಶಂಸೆಯನ್ನು ಪಡ್ಕೊಳ್ಳಿಕ್ಕೆ ಯಾವತ್ತೂ ಮುಂದೆ ಹೋಗ್ಬಾರ್ದು. ಇದು ದೇವರ ಮುಂದೆ ಹೀನವಾದಂತ ಸಂಗತಿ. ದೇವರಿಗೆ ಅರ್ಪಿಸುವ ನಾವು ನಿಜವಾದ ಯಜ್ಞವನ್ನು, ದೇವರಿಗೆ ಅದು ಮೆಚ್ಚುಗೆ ಆಗ್ತದೆ. ಯಾವಾಗ ನಮ್ಮ ಯಜ್ಞಗಳು ದೇವರಿಗೆ ಮೆಚ್ಚುಗೆ ಆಗ್ತದೋ ಆವಾಗ ಏನೆಲ್ಲ ಅದರ ಲಾಭ ಅನ್ನೋದು ನಮ್ಮ ಮುಂದೆ ನೋಡಬಹುದು. ಓಕೆ, 2ನೇ ವಾಕ್ಯ ಸಹ ಓದುವ. ನಾನು ಈ 1ನೇ ವಾಕ್ಯವನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಇನ್ನು ಅನೇಕ ವಿಷಯಗಳು ಇದರಲ್ಲಿ ನಾವು ತಿಳ್ಕೊಳ್ಬಹುದು, ಆದ್ರೆ ಸ್ವಲ್ಪ ಮುಂದೆ ಹೋಗುವ. ಒಂದು ವಿಷಯ ನೆನಪು ಬಂತು, ಇದರ ಜೊತೆಗೆ ಒಂದು ವಾಕ್ಯವನ್ನು ಕನೆಕ್ಟ್ ಮಾಡಿ ಆಮೇಲೆ 2ನೇ ವಾಕ್ಯಕ್ಕೆ ಹೋಗ್ತೇನೆ. ನಮಗೆ ವಾಕ್ಯ ಗೊತ್ತಿರುವ ಪ್ರಕಾರ ಕೊರಿಂಥದಲ್ಲಿ ಬರ್ದಿದೆ, 2 ಕೊರಿಂಥ 3:17 ಬರ್ದಿದೆ, ಏನು? ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು, ನಾವೇ ಕರ್ತನ ಆಲಯವಾಗಿದ್ದೇವೆ. ಹೌದಾ? ನಾವು ಕರ್ತನ ಆಲಯವಾಗಿದ್ದೇವೆ. ಹೌದಾ? ನಾವು ಕರ್ತನ ಆಲಯವಾಗಿದ್ದೇವ? 2 ಕೊರಿಂಥ 6:17 ಅನ್ಸುತ್ತಲ್ವಾ? ನಾವು ಕರ್ತನ, ನಮ್ಮ ಶರೀರಗಳು, ನಮ್ಮ ದೇಹಗಳು ಕರ್ತನ ಆಲಯವಾಗಿದೆ. ಆಮೆನ್. ಎಸ್. ಸೊ ಈ ಶರೀರ ಎನ್ನುವುದು ನಮ್ಮ ಸ್ವಂತ ಸೊತ್ತಲ್ಲ. ಈ ಶರೀರ ನಮ್ಮ ಸ್ವಂತ ಸೊತ್ತಲ್ಲ. ಇಲ್ಲಿ ನೋಡಿ, ಒಂದು ವಾಕ್ಯ ಓದುವುದ್ರ ಜೊತೆಯಲ್ಲಿ 2 ಕೊರಿಂಥ 6:14 ಓದುವ. ಇದುವರೆಗೂ ಹಳೆ ಒಡಂಬಡಿಕೆಯ ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ಅಲ್ಲ ಅದಲ್ಲ. 2 ಕೊರಿಂಥಿ 6 ವಾಕ್ಯ 14 ಓದಿ. ಓದಿ ಕ್ರಿಸ್ತನ ಪ್ರೀತಿಯೊಂದಿಗೆ ಸೇರಿ ಇಜ್ಜೋಡಾಗಬೇಡಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲೆಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಹೌದಾ? ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗಬೇಡಿರಿ, ಸೇರ್ಕೋಬೇಡ್ರಿ. ಇವತ್ತು ಸಭೆ ಮತ್ತು ಈ ಲೋಕ ಒಂದಾಗ್ಬಿಟ್ಟಿದೆ. ಇದೇ ಸತ್ಯ. ಸಭೆ ಮತ್ತು ಲೋಕ ಒಂದಾಗ್ಬಿಟ್ಟಿದೆ ಇವತ್ತು. ಹೌದಲ್ವಾ ಹೇಳಿ? ಸಭೆಗೂ ಲೋಕಕ್ಕೂ ವ್ಯತ್ಯಾಸನೇ ಇಲ್ಲ ಇವತ್ತು. ಅಷ್ಟರ ಮಟ್ಟಿಗೆ ಅಶುದ್ಧತೆ ಬಂದ್ಬಿಟ್ಟಿದೆ. ಅಂತ್ಯಕಾಲದಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ ಕರ್ತನು. ನಂಬಿಕೆ ಇನ್ನು ಮುಂದೆ ಕಾಣ್ಲಿಕ್ಕೆ ಸಿಗ್ತದೆ ಇಲ್ಲೋ ಅಂತ, ಕೊನೆ ಕಾಲದಲ್ಲಿ ನಾನು ಬರುವಾಗ ಸಿಗ್ತದೆಯೋ ಇಲ್ಲೋ ಅಂತ ಕೇಳಿದ್ದಾರೆ ಸ್ವಾಮಿ. ನಾನು ಬರುವಾಗ ನಂಬಿಕೆಯನ್ನು ಕಾಣುವೆನೋ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ 2000 ವರ್ಷಗಳ ಮಧ್ಯದಲ್ಲಿ ಒಳ್ಳೆ ಭಕ್ತರು ಬದುಕಿ ತನ್ನ ಪ್ರಾಣವನ್ನು ಕೊಟ್ಟು ದೇವರ ರಾಜ್ಯದೊಳಗೆ ಸೇರಿ ಆಯಿತು. ಆದ್ರೆ ಕರ್ತನ ಬರೋಣದ ಸಮಯದಲ್ಲಿ ನಂಬಿಕೆಯನ್ನು ಕಳ್ಕೊಳ್ಳೋರು ತುಂಬಾ ಜನ ಇರ್ತಾರೆ.
ಅದಕ್ಕೆ ಅಪೋಸ್ಟಸಿ ಅಂತಾರೆ. ಏನು ಅಪೋಸ್ಟಸಿ? ಅಪೋಸ್ಟಸಿ ಅಂತ ಹೇಳಿದ್ರೆ ನಂಬಿಕೆಯನ್ನು ಕಳ್ಕೊಳ್ಳುವುದು. 2 Thessalonians chapter 2 verse number 4 ಅಲ್ಲಿ ಇದೆ. ಆಯ್ತಾ? 4 ಅಲ್ಲ 3 ಅಲ್ಲಿ ಇದೆ. 2 Thessalonians 2:3 ಇದೆ. ಸಿಕ್ಕಿದ್ರೆ ಓದಿ. ನಾನು ಅದೇ ಪಾಯಿಂಟ್ ಔಟ್ ಮಾಡ್ತಾ ಇದ್ದೇನೆ. ಏನು ನಂಬಿಕೆ ಕಳ್ಕೊಳ್ತಾರೆ, ಅಧರ್ಮವನ್ನು ಅನುಸರಿಸ್ತಾರೆ. ಕತ್ತಲೆ ಮತ್ತು ಬೆಳಕು. ಓದಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕೆಂದರೆ ಮೊದಲು ಮತಭ್ರಷ್ಟತೆ ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಯಾವುದು ನೋಡಿ, ಮತಭ್ರಷ್ಟತೆ ಅಂತ ಹೇಳಿದ್ರೆ ಅಪೋಸ್ಟಸಿ ಅಂತ ಗ್ರೀಕ್ ವರ್ಡ್ ಇದೆ. ಅದಂತ ನಂಬಿಕೆ ಕಳ್ಕೊಂಡು ಲೋಕದ ರೀತಿಯಲ್ಲಿ ಸಭೆ ಆಗಿ ನಿಲ್ಲುವುದು. ಸಭೆ ಲೋಕದ ತರನೇ ಇರ್ತದೆ, ವಾಕ್ಯಗಳೆಲ್ಲ ಇರ್ತದೆ, ಯೇಸುವನ್ನೇ ಆರಾಧಿಸ್ತಾರೆ, ಬಟ್ ಸಿಸ್ಟಮ್ ಎಲ್ಲ ಲೋಕದ ತರ ಇರ್ತದೆ. ಅಧರ್ಮಗಳು ತುಂಬಿಕೊಂಡಿರ್ತವೆ ಸಭೆಗಳೊಳಗೆ. ಅರ್ಥ ಆಗ್ತಿದ್ಯಾ? ಅದು ಇವಾಗ ವಿವರಿಸ್ಲಿಕ್ಕೆ ಸಮಯ ಇಲ್ಲ. ವಸ್ತ್ರದಲ್ಲಿ, ಹಾಡುಗಳಲ್ಲಿ, ಹೌದಾ, ಅವರು ಜೀವಿಸುವ ರೀತಿ ವಿಧಗಳಲ್ಲಿ, ಎಲ್ಲಾ ರೀತಿಯ ಲೋಕದ ಪ್ರಕಾರವಾದ ಸುಖ ಸಂತೋಷಗಳೆಲ್ಲ, ಆರ್ಥಿಕ ವಿಷಯಗಳು ಎಲ್ಲಾನು ಸಂತೋಷಪಡಿಸುವ ರೀತಿಯಲ್ಲಿ, ಲೋಕದ ರೀತಿಯಲ್ಲಿ ಸಭೆಗಳು ನಿಲ್ತವೆ. ನಂಬಿಕೆ ಇರ್ತದೆ ಅಂತ ಈ ವಾಕ್ಯ ಮೊದಲೇ ಭವಿಷ್ಯವಾಣಿಯ ರೂಪದಲ್ಲಿ, ಪ್ರವಾದನೆಯ ರೂಪದಲ್ಲಿ ಪೌಲನು ಥೆಸಲೋನಿಕದವರಿಗೆ ಹೇಳಿದ್ದನು. ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನನಿಗೂ ಒಡನಾಟವೇನು? ನಂಬುವವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ಹೌದಾ? ಇವತ್ತೆಲ್ಲ ಸೈತಾನನಿಗೆ, ಈ ಲೋಕಕ್ಕೆ, ವಿಗ್ರಹಕ್ಕೆ ಏನೆಲ್ಲ ಸಂಬಂಧವಿದೆಯೋ ಅದೆಲ್ಲ ಇವತ್ತು ಸಭೆಯೊಳಗಿದೆ. ಒಂದು ವಿಶ್ವಾಸಿಯ ಜೀವಿತದಲ್ಲಿ ಇದೆ. ಇವತ್ತು ವಿಶ್ವಾಸಿಯ ಜೀವಿತದಲ್ಲಿದೆ. ಆಮೆನ್. Praise the Lord. ಸೊ ಇದನ್ನು ಪ್ರತ್ಯೇಕಿಸಿ, ಇದರಿಂದ ದೂರ ಇರುವುದೇ ನಿಜವಾದ ಸಜೀವ ಯಜ್ಞ. ಇದು ಯಾವುದಕ್ಕೂ, ಯಾಕಂದ್ರೆ ನಮ್ಮ ಶರೀರ ಏನಂತೆ, ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವನು, ಅವರು ನನಗೆ ಪ್ರಜೆ ಆಗಿರುವರು ಅಂತ ಹೇಳಿದ್ರೆ, ನಮ್ಮ ಶರೀರ ಜೀವ ಸ್ವರೂಪನಾದ ದೇವರ ಮಂದಿರ. ದೇವರ ಮಂದಿರವಾಗಿದ್ದೇವೆ ಅಂದ್ರೆ ಈ ಶರೀರ ಅನ್ನೋದು ದೇವರ ಆಲಯ, ದೇವರು ವಾಸ ಮಾಡುವ ಸ್ಥಾನದಲ್ಲಿ ನಾವು ಲೋಕದ ರೀತಿಯಲ್ಲಿ ದೇವರ ಆಲಯವನ್ನು ಏನ್ ಮಾಡ್ತಾ ಇದ್ದೇವೆ? ಅಲಂಕರಿಸ್ತಾ ಇದ್ದೇವೆ. ಲೋಕ ಪ್ರಕಾರದ ರೀತಿಯಲ್ಲಿ ಅಲಂಕರಿಸ್ತಿದ್ದೇವೆ ಈ ಶರೀರವನ್ನು. ಹೆಂಗ್ ಬೇಕಾದ್ರೂ ಹಂಗೆ ನಾವು ಬಿಟ್ಬಿಡ್ತಾ ಇದ್ದೇವೆ. ಸ್ವಲ್ಪ ಪಾಪ ಎಲ್ಲ ನಡೀತದೆ, ಸ್ವಲ್ಪ ಆಲ್ಕೋಹಾಲ್ ನಡೀತದೆ, ಸ್ವಲ್ಪ ಸುಳ್ಳು ಹೇಳೋದು ನಡೀತದೆ, ಸ್ವಲ್ಪ ಬೈತ ಎಲ್ಲ ನಡೀತದೆ, ಸ್ವಲ್ಪ ಕೆಟ್ಟ ಮಾತುಗಳೆಲ್ಲ ನಡೀತದೆ, ಸ್ವಲ್ಪ ಸಿಟ್ಟು ಎಲ್ಲ ನಡೀತದೆ. ಓಕೆ, ಇಟ್ಸ್ ಓಕೆ, ಫೈನ್, ಕಾಂಪ್ರಮೈಸ್. ಅದಕ್ಕೆ ಹೇಳ್ತದೆ, ದೇವರ ಮಂದಿರಕ್ಕೂ ವಿಗ್ರಹಕ್ಕೂ ಈ ಲೋಕಕ್ಕೂ ಸಂಬಂಧ ಏನು? ಒಪ್ಪಿಗೆ ಏನು ಅಂತ ಪ್ರಶ್ನೆ ಮಾಡ್ತೇನೆ. ಏನು ಒಪ್ಪಿಗೆ? ಏನು ಒಪ್ಪಿಗೆ? ವಾಟ್ ಅಗ್ರಿಮೆಂಟ್? ವಾಟ್ ಅಗ್ರಿಮೆಂಟ್? ಸೊ ಇದೇ ಸತ್ಯ. ನಾನು ಪುನಃ ಅಲ್ಲಿಗೆ ಬರ್ತೀನಿ. ಎಲ್ಲಿ? ರೋಮನ್ಸ್ 12. ಇದೇ ನಮ್ಮ ಶರೀರವನ್ನು ಜೀವಂತವಾಗಿ ಸುಡ್ಲಿಕ್ಕೆ ಬಿಡುವುದು, ಕ್ರೂಜೆ ಮೇಲೆ ನಮ್ಮನ್ನೇ ಸಾಯ್ಲಿಕ್ಕೆ ಬಿಡುವುದು, ಲೋಕ ಪ್ರಕಾರವಾದ ಎಲ್ಲಾ ಇಚ್ಛೆಗಳನ್ನು ಶಿಲುಬೆ ಮೇಲೆ ನಾವು ಜಡಿದು ಹಾಕೋದಿಲ್ಲವೋ ಅಲ್ಲಿ ತನಕ ನಾವು ನಿಜವಾದ ಆರಾಧನೆಯನ್ನು ಮಾಡುವರಾಗುವುದಿಲ್ಲ. ಯಾವತ್ತು ನಾವು ನಮ್ಮ ಶರೀರದ ಆಶೆ ಅಭಿಲಾಷೆಗಳನ್ನು ಶಿಲುಬೆಯ ಮೇಲೆ ಜಡಿದು ಹಾಕ್ತೀವಿ, ಆವತ್ತು ನಾವು ಈ ಶರೀರವನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಆಗಿರುವ ಸಜೀವ ಯಜ್ಞವಾಗಿ ಅರ್ಪಿಸ್ತೇವೆ. ಆಮೇಲೆ
ಯಾ ಮುಂದೆ ವಾಕ್ಯ, 2ನೇ ವಾಕ್ಯ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು. ನೋಡಿ, ಅದೇ ಎಷ್ಟೊತ್ತು ಹೇಳ್ತಾ ಇದ್ದೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಇವಾಗ ಕೇಳ್ಬೋದು, ಇಹಲೋಕದ ನಡವಳಿಕೆ ಅಂದ್ರೆ ಏನು ಅಂತ. ಯಾವುದೆಲ್ಲ ವಾಕ್ಯಕ್ಕೆ ವಿರೋಧವಾಗಿದೆಯೋ ಅವೆಲ್ಲ ಇಹಲೋಕ ನಡವಳಿಕೆ. ಯಾವುದೆಲ್ಲ ವಾಕ್ಯ ವಿರೋಧಿಸ್ತದೋ, ರಿಜೆಕ್ಟ್ ಮಾಡ್ತದೋ, ಅವೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟದ್ದು, ಸೈತಾನನಿಗೆ ಸಂಬಂಧಪಟ್ಟದ್ದು. ಯಾವುದೆಲ್ಲ ವಾಕ್ಯಕ್ಕೆ ಅನುಗುಣವಾಗ್ತದೋ, ವಾಕ್ಯಕ್ಕೆ ಸಂಬಂಧಪಡ್ತದೋ, ವಾಕ್ಯ ಹೇಳಿದ ರೀತಿಯಲ್ಲಿದೆಯೋ ಅವೆಲ್ಲ ದೇವರಿಗೆ ಸಂಬಂಧಪಟ್ಟದ್ದು. ಇದೇ ಇದರ ಅರ್ಥ. ಪ್ರೈಸ್ ದಿ ಲಾರ್ಡ್. ಹೀಗಾದ್ರೆ ದೇವರ ಚಿತ್ತವನ್ನು ನಾವು ಒಂದು ವೇಳೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಶರೀರವನ್ನು ದೇವರಿಗೆ ಸಮರ್ಪಕವಾದ, ಮೀಸಲಾದ ಯಜ್ಞವಾಗಿ, ಪರಿಶುದ್ಧವಾಗಿ ದೇವವನ್ನು ಒಪ್ಪಿಸಿಕೊಡುವುದಾದ್ರೆ ಅದಕ್ಕಿಂತ ಉತ್ತಮವಾದ ಆರಾಧನೆ ಬೇರೆ ಒಂದಿಲ್ಲ. ನಾನು ಅಂದಿಕೊಂಡ ಪ್ರಕಾರ ನನ್ನ ಜೀವನದಲ್ಲಿ ನಮ್ಮ ಶರೀರವನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಆತ್ಮವನ್ನು, ನಮ್ಮ ಪ್ರಾಣವನ್ನು ಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವುದೇ ನಿಜವಾದ ಆರಾಧನೆ. ಹಾಡು ಹೇಳೋದು ಒಂದು ಜಸ್ಟ್ ಪಾರ್ಟ್ ಅಷ್ಟೇ, 1% ಇಲ್ಲ ಅದ್ರಲ್ಲಿ. ಹೌದಾ? ಪುಸ್ತಕದಲ್ಲಿರುವ ಹಾಡನ್ನ ಹಾಡುವುದು ಈಸಿ, ಅದು ಆರಾಧನೆ ಅನ್ಲಿಕ್ಕೆ ಆಗೋದಿಲ್ಲ. ಅದು ಯಾಕಂದ್ರೆ ಅದಕ್ಕೆ ವಾಕ್ಯ ಇಟ್ಬಿಟ್ಟಿದ್ದಾರೆ, ನಿಮ್ಮ ತುಟಿಗಳು ನನ್ನಿಂದ ದೂರ ಇದೆ. ಸಾರಿ, ನಿಮ್ಮ ತುಟಿಗಳಿಂದ ನೀವು ಆರಾಧಿಸ್ತೀರಾ, ನಿಮ್ಮ ಹೃದಯ ನನ್ನಿಂದ ತುಂಬಾ ದೂರ ಇದೆ. ಇದೇ ಸತ್ಯ. ಓಕೆ, ಕೊನೆಯ ವಾಕ್ಯಕ್ಕೆ ಬಂದು ನಾನು ನಿಲ್ಲಿಸ್ತೇನೆ, ಮತ್ತೆ ಡ್ರ್ಯಾಗ್ ಮಾಡಲ್ಲ. ಲಾಸ್ಟ್ ವರ್ಡ್, ಯೋಹನ್ನ 4, ಯೋಹನ್ನ 4, 21ರಿಂದ 24. 21ರಿಂದ 24. ಯೋಹನ್ನ 4, ಓದಿ. ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯೆಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದ್ದರಿಂದ ನಾವು ಅರಿತಿರುವುದನ್ನೇ ಆರಾಧಿಸುವವರಾಗಿದ್ದೇವೆ, ನೀವು ಅರಿಯದೇ ಇರುವಂತದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಆ ಹೆಂಗಸು ಆತನಿಗೆ, ಸಾಕು 24. ನೋಡಿ, ದೇವರು ಆತ್ಮ ಸ್ವರೂಪನು. ಗಾಡ್ ಈಸ್ ಸ್ಪಿರಿಟ್. ಬಾಹ್ಯವಾಗಿ ನಾವು ಎಷ್ಟು ಹಾಡು ಹೇಳಿದ್ರು, ಆತ್ಮದಲ್ಲಿ ಒಂದು ಶುದ್ಧಿ ಇಲ್ಲ ಅಂತ ಹೇಳಿದ್ರೆ ಆ ಆರಾಧನೆ, ಆ ಹಾಡು ವ್ಯರ್ಥ ಆಗ್ತದೆ ಇಲ್ವ ಹೇಳಿ? ನಿಮ್ಮ ಹೃದಯ ನನ್ನಿಂದ ದೂರ ಇದೆ, ಬಾಯಿಂದ ಮಾತ್ರ ನೀವು ಹೇಳ್ತಾ ಇದ್ದೀರಾ, ವ್ಯರ್ಥ. ಆತ್ಮದಲ್ಲಿ ಆರಾಧನೆ ಇಲ್ಲ ಅಂದ್ರೆ, ಮತ್ತೆ ಸತ್ಯ ಅಂದ್ರೆ ಏನು? ಆತನ ವಾಕ್ಯ. ಈ ಸತ್ಯ ವಾಕ್ಯಗಳು ಒಳಗಿಟ್ಕೊಂಡು ಅದನ್ನ ಅನುಸರಿಸದೇ ಇದ್ರೆ ಆ ವ್ಯಕ್ತಿ ಆರಾಧನೆ ಮಾಡ್ದಂಗೆ ಅಲ್ಲ. ಅದೇ ವ್ಯಕ್ತಿಯೊಬ್ಬನು ಸತ್ಯ ವಾಕ್ಯಗಳನ್ನು ಒಳಗಡೆ ಇಟ್ಟು ಅದನ್ನು ದಿನಾಲು ಅನುಸರಿಸ್ತಾ ತನ್ನ ಆತ್ಮದಲ್ಲಿ ದೇವರನ್ನು ಅನುಭವಿಸುತ್ತಾ ಆತ್ಮನ ಪ್ರೇರಣೆಗಳನ್ನು ಕೈಗೊಂಡು ಆತ್ಮನ ಪ್ರೇರಣೆಗಳನ್ನು ಅನುಸರಿಸ್ತಾ ಇರುವುದಾದ್ರೆ ಅದೇ ನಿಜವಾದ ಆರಾಧನೆ. ಪುನಃ ಹೇಳ್ತೀನಿ, ಯೇಸುವಿನ ಸತ್ಯವಾಕ್ಯಗಳನ್ನು ಹೃದಯದಲ್ಲಿಟ್ಟು ಅದನ್ನು ಅನುಸರಿಸುತ್ತಾ ನಡೆಯುವುದೇ ಸತ್ಯವಾಗಿ ಮಾಡುವಂತ ಆರಾಧನೆ. ಮತ್ತು ದೇವರ ಆತ್ಮನನ್ನು ಹೊಂದಿಕೊಂಡು, ಪವಿತ್ರಾತ್ಮನನ್ನು ಹೊಂದಿಕೊಂಡು, ಆತ್ಮನು ಪ್ರೇರೇಪಿಸುವ ಅಥವಾ ಮಾತನಾಡುವುದನ್ನು ಕೇಳಿ ಆ ಪ್ರೇರಣೆಗೆ ತಕ್ಕಂತೆ ನಡೆದುಕೊಳ್ಳುವುದೇ
ಆತ್ಮೀಯ ರೀತಿಯಲ್ಲಿ ಮಾಡುವಂತ ಆರಾಧನೆ. ಸಿಂಪಲ್. ಅದಕ್ಕೆ ಒಳಗಡೆಯಿಂದ ಶಬ್ದ ಕೇಳ್ತಾ ಇರ್ಬೇಕು. ಆತ್ಮನ ಏನ್ ಹೇಳ್ತಾ ಇದ್ದಾನೆ, ಹೇಗೆ ನಡೆಸ್ತಾ ಇದ್ದಾನೆ ಗೊತ್ತಾಗ್ತದೆ. ಅದಕ್ಕೆ ಅಲ್ಲಿವರೆಗೆ ಮುಟ್ಬೇಕು ನಾವು. ಅದೇ ಆರಾಧನೆ. ಆತ್ಮ ಏನ್ ಹೇಳ್ತಾನೆ ಗೊತ್ತಿಲ್ಲ ಅಂದ್ರೆ ಆರಾಧನೆ ಆಗುವುದೇ ಇಲ್ಲ. ಮತ್ ಶರೀರ ಬಂದು ನಿಂತ್ಕೊಂಡು ಹಾಡಿ ಹೋಗ್ದಂಗೆ ಆಯ್ತು. ಅದು ರೊಬೋಟಿಕ್ ಆಗ್ಬಿಡ್ತು. ಅದು ಮೊಬೈಲೇ ಆಡ್ತದಲ್ಲ ಒಳ್ಳೇದಾಗಿ. ಶರೀರ ಯಾಕೆ ಆಡ್ಬೇಕು ಸುಮ್ನೆ, ಅಲ್ವಾ? ಸತ್ಯದ ವಾಕ್ಯ ಒಳಗೆ ಅನುಸರಿಸ್ತಾ ಇರುವ ವ್ಯಕ್ತಿಯೇ, ದೇವರ ವಾಕ್ಯಗಳನ್ನು ದಿನಾಲು ಅನುಸರಿಸುವನೇ ನಿಜವಾದ ಆರಾಧಕ. ಅದೇ ರೀತಿ ಆತ್ಮನ ಪ್ರೇರಣೆಗಳನ್ನು ಕೇಳುವವನೇ ನಿಜವಾದ ಆರಾಧಕ. ಆಮೆನ್. ವಾಕ್ಯ ಮತ್ತು ಪವಿತ್ರಾತ್ಮನ ನಡೆಸುವಿಕೆ, ದೇವರ ವಾಕ್ಯಕ್ಕೆ ಅನುಸರಣೆ ಮತ್ತು ದೇವರ ಆತ್ಮದ ಪ್ರೇರಣೆಗೆ ತಕ್ಕ ಹಾಗೆ ನಡೆಯುವಿಕೆ, ಇದೇ ನಿಜವಾದ ಆರಾಧನೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಆ ಕಾಲದಲ್ಲಿ ಯೇಸು ಬರುವ ತನಕ ಯೆರೂಸಲೇಮಿಗೆ ಹೋಗ್ಬೇಕಿತ್ತು. ಒಂದು ಆಲಯ ಬೇಕಿತ್ತು, ಕೈಯಿಂದ ಕಟ್ಟಿದ ಮನೆ ಬೇಕಿತ್ತು. ಇತ್ತು ಯೆರೂಸಲೇಮ್ ಅಲ್ಲಿ, ಹೋಗ್ತಾ ಇದ್ರು. ಆದ್ರೆ ಯೇಸು ಬಂದು ಆ ಕೈಯಿಂದ ಕಟ್ಟಿದ ಆಲಯವನ್ನು ಒಡೆದಾಕ್ಬಿಟ್ರು. ಅವ್ರತ್ರ ಹೇಳಿದ್ರು ಒಡೆದಾಕಿ ಅಂತ, ಕೇಳಲಿಲ್ಲ. ತಾನೇ ಮೇಲಿಂದ ಕೆಳಗುವರೆಗೂ ಹರಿದು ಬಿಸಾಡ್ಬಿಟ್ರು. ಅವರೇ ಹೊರಟೋಗ್ಬಿಟ್ರು ಅಲ್ಲಿಂದ. ಆದ್ರೂ ಅದು ಹಂಗೆ ಬಿತ್ಕೊಂಡಿತ್ತು. ಸ್ವಲ್ಪ ವರ್ಷಗಳಾದ ಮೇಲೆ ರೋಮನ್ ಸೈನಿಕರು ಬಂದು ಬೆಂಕಿ ಹಾಕಿ ಸುಟ್ಟು ಬಿಟ್ರು ಆಲಯವನ್ನು. ಇವತ್ತವರೆಗೂ ಅಲ್ಲಿ ಏನೂ ಇಲ್ಲ. ಇವತ್ತವರೆಗೂ ಆಲಯವಿಲ್ಲ. ಹತ್ತತ್ರ 2000 ವರ್ಷಗಳಾಯ್ತು. ಆದ್ರೆ ಯೇಸು ಸ್ವಾಮಿ ಅದನ್ನು ಹರಿದು ಹಾಕಿದ ಮೇಲೆ ಹೊಸ ಆಲಯವನ್ನು ಕಟ್ಟರು. 3 ದಿನದಲ್ಲಿ ಕಟ್ತೀನಿ ಅಂತ ಹೇಳಿದ್ರು. ಅದೇ ನಿಜವಾದ ಆಲಯ. ಅದೇ ಯೇಸುವನ್ನು ನಂಬಿರುವವರಾದಂತ ನಮ್ಮೆಲ್ಲರ ಶರೀರವೇ ಆತನ ಆಲಯ. ಸೊ ಈ ಆಲಯದಲ್ಲಿ ಯೇಸು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು? ಯೇಸುವಿನ ವಾಕ್ಯಕ್ಕೆ ತಕ್ಕ ಹಾಗೆ ನಡೆಯುವವನೇ ಸತ್ಯದಲ್ಲಿ ಆರಾಧಿಸುವ ಭಕ್ತನಾಗಿದ್ದಾನೆ. ಯೇಸುವಿನ ಪವಿತ್ರಾತ್ಮನನ್ನು ಹೊಂದಿ, ಪವಿತ್ರಾತ್ಮನ ಶಬ್ದವನ್ನು ಕೇಳಿ, ಅಂದ್ರೆ ಸ್ವರವನ್ನು ಕೇಳಿ ಆತನು ನಡೆಸುವ ರೀತಿಯಲ್ಲಿಯೇ ನಡೆಸುವವನು ಆತ್ಮೀಯ ರೀತಿಯಲ್ಲಿ ಆರಾಧಿಸುವಂತ ಭಕ್ತನಾಗಿದ್ದಾನೆ. ಇದೇ ಯೇಸು ಹೇಳಿದ ನಿಜವಾದ ಆರಾಧನೆ. ಇದನ್ನು ಬಿಟ್ಟು ಬೇರೆ ಯಾವ ಸಿಸ್ಟಮ್ ಸಹ ಇವತ್ತು ಲೋಕ ಅನುಸರಿಸ್ತಾ ಇದ್ರೆ, ಲೋಕ ಅಲ್ಲ ಚರ್ಚ್ಗಳು ಅನುಸರಿಸ್ತಾ ಇದ್ರೆ ಅದು ಆರಾಧನೆ ಅಲ್ಲವೇ ಅಲ್ಲ, ಅಲ್ವಾ? ಹಾಡ್ಬೇಕು, ಸ್ತುತಿ ಮಾಡ್ಬೇಕು, ಅದಕ್ಕೆ ಅಗೇನ್ಸ್ಟ್ ಇಲ್ಲ. ಆದ್ರೆ ಎಲ್ಲಿ ತನಕ ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಆಗಲ್ವೋ ಅದು ಆ ವ್ಯಕ್ತಿಯಲ್ಲಿ ಆರಾಧನೆ ಇಲ್ಲವೇ ಇಲ್ಲ ಅಂತ ಅರ್ಥ. ಒಂದೊಂದು ವಾಕ್ಯಗಳನ್ನು ಕೈಗೊಂಡು ನಡೀತಾ ಇರ್ತಾನೆ ಆದ್ರೆ ಅವನೇ ನಿಜವಾದ ಆರಾಧಕ. ಪವಿತ್ರಾತ್ಮನ ಸ್ವರವನ್ನು ಕೇಳ್ತಾ ಇದ್ದಾನಂದ್ರೆ ಅರ್ಥ ಅವನೇ ನಿಜವಾದ ಆರಾಧಕ. ನಾವು ಅದಕ್ಕೆ ಕಿವಿ ಕೊಡೋಣ, ನಮ್ಮನ್ನು ಒಪ್ಪಿಸ್ಕೊಡೋಣ. ಪವಿತ್ರಾತ್ಮನ ಸ್ವರ ಕೇಳ್ಬೇಕಾದ್ರೆ ಶರೀರವನ್ನು ಒಪ್ಪಿಸ್ಕೊಡ್ಬೇಕು. ಶರೀರದ ಆಶೆ ಅಭಿಲಾಷೆಗಳನ್ನು ಮಾಡಬಾರ್ದು ನಾವು. ಕೆಟ್ಟ ಆಶೆಗಳು ಇರ್ತದಲ್ಲ, ಅಭಿಲಾಷೆಗಳು ಇರ್ತದಲ್ಲ, ಅದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಗೊತ್ತಾಗ್ತದೆ ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೇದು ಅಂತ. ಎಷ್ಟು ನಾವು ಬಿಡ್ತೀವೋ ಅಷ್ಟು ದೇವರಾತ್ಮನು ಒಳಗಿರುವುದನ್ನು ನಾವು ಅನುಭವಿಸ್ಲಿಕ್ಕೆ ಸಾಧ್ಯ. ದೇವರಾತ್ಮನು ಮಾತನಾಡುವುದನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಅದೇ ಇಷ್ಟೊತ್ತು ನಾವು ಕಲಿತಾ ಬಂದ್ವಿ. ಶರೀರದ ಅಭಿಲಾಷೆ, ಬದುಕು ಬಾಳಿನ ಡಂಬ, ಕಣ್ಣಿನಾಸೆ, ದುರಾಸೆ, ದೇವರಿಗೆ ವಿರುದ್ಧವಾದಂತ ಎಲ್ಲ ಕೆಟ್ಟ ಸಂಗತಿಗಳೇ ದೇವರಾತ್ಮನ ಸ್ವರವನ್ನು ಕೇಳದಂತೆ ನಮ್ಮನ್ನು ದೂರ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್. ಸೊ ನಾವು ಇವತ್ತು ನಿಜವಾದ ಆರಾಧನೆ ಎಂಬುದು ನಾವು ಅರ್ಥ ಮಾಡ್ಕೊಂಡಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಇದನ್ನು ಹೆಚ್ಚೆಚ್ಚಾಗಿ ನಾವು ಧ್ಯಾನಿಸ್ತಾ ಇರುವಾಗ, ಇನ್ನಷ್ಟು ವಾಕ್ಯಗಳನ್ನು ಧ್ಯಾನಿಸ್ತಾ ಇರುವಾಗ, ಇನ್ನೊಂದು ವಾಕ್ಯ ಗಲಾತ್ಯೆ 5:24, ಗಲಾತ್ಯೆ 5:24, ಗಲಾತ್ಯೆ 5:24. ನಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು.
ಓಕೆ, ನೋಡಿ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು, ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರೇ ನಿಜವಾದ ಆರಾಧಕರು. ಶರೀರದಲ್ಲಿ ಬರುವಂತ ಎಲ್ಲಾ ಆಶಾಭಿಲಾಷೆಗಳನ್ನು ನೋಡಿ, ಇಂಗ್ಲಿಷ್ ಅಲ್ಲಿ ಹೀಗೆ ಬರ್ತಿದೆ, ಇದೇ ತರ ಬರ್ತಿದೆ. ದೋಸ್ ಹೂ ಆರ್ ಕ್ರೈಸ್ಟ್ ಹ್ಯಾವ್ ಕ್ರೂಸಿಫೈಡ್ ದೇರ್ ಫ್ಲೆಶ್ ವಿತ್ ಇಟ್ಸ್ ಪ್ಯಾಷನ್ ಅಂಡ್ ಡಿಸೈರ್ಸ್. ಅರ್ಥ ಆಗ್ತಿದ್ಯಾ? ನಾವು ನಮ್ಮ ಶರೀರದ ಆಶೆಗಳನ್ನು, ಅಭಿಲಾಷೆಗಳನ್ನು ಏನ್ ಮಾಡಿದ್ದೇವೆ? ಒಂದು ವೇಳೆ ಕ್ರೂಜಿಯ ಮೇಲೆ ಹಾಕಿ ನಾವು ಅದನ್ನು ಕೊಂದಿದ್ದೇವಾದರೆ ಅವನೇ ನಿಜವಾಗಿ ದೇವರಾತ್ಮನನ್ನು ಅನುಸರಿಸಿ ನಡೆಯುವಂತ ವ್ಯಕ್ತಿಯಾಗಿದ್ದಾನೆ. 25 ಸಹೋದಿ ನೋಡಿ ಹೇಗೆ ಬರೆದಿದೆ, ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನಡೆಯೋಣ, ಶರೀರವನ್ನು ಅನುಸರಿಸಿ ನಡೆಯೋದು ಬೇಡ. ರೈಟ್? ಓಕೆ, ನಾನು ಇಲ್ಲಿಗೆ ನಿಲ್ಲಿಸ್ತೇನೆ, ಸಮಯ ಆಯ್ತು. 1 ನಿಮಿಷ ಕಾಲ ನಾವು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ದೇವರಿಗೆ ಒಪ್ಪಿಸಿಕೊಡುವ. ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಿಕೊಡುವ. ನಮ್ಮ ಶರೀರದನ್ನು, ನಮ್ಮ ಭಾವನೆಗಳನ್ನು, ನಮ್ಮ ಆಲೋಚನೆಗಳನ್ನು, ನಮ್ಮ ಬಾಯಿ ಮಾತುಗಳನ್ನು, ನಮ್ಮ ನಡವಳಿಕೆಗಳನ್ನು ಎಲ್ಲವನ್ನು ಒಪ್ಪಿಸಿಕೊಡುವ. ಎಲ್ಲೆಲ್ಲಿ ಬಲಹೀನತೆಗಳಿದೆ ನಮಗೆ ಗೊತ್ತಿದೆ ಅಲ್ವಾ? ಅದನ್ನೆಲ್ಲ ಒಪ್ಪಿಸಿಕೊಡುವ. ಯೇಸುವೇ, ನನಗೆ ಒಂದು ಬಿಡುಗಡೆ ಬೇಕು, ನನಗೆ ಸಹಾಯ ಮಾಡು. ನನಗೆ ಆಸೆ ಇದೆ ಸ್ವಾಮಿ, ನಿನ್ನನ್ನು ಪೂರ್ಣವಾಗಿ ನಾನು ಆರಾಧಿಸಬೇಕು. ನನ್ನ ಈ ಶರೀರವನ್ನು ಒಂದು ಸಜೀವ ಯಜ್ಞವಾಗಿ ನಿನಗೆ ಅರ್ಪಿಸ್ಬೇಕು ಅಂತ ಆಸೆ ಇದೆ. ಹೌದು, ಅದೇ ನಿಜವಾದ ನಿನಗೆ ಕೊಡುವಂತ ಗಿಫ್ಟ್ ಆಗಿದೆ ಸ್ವಾಮಿ. ಇವತ್ತು ಯೇಸುವಿಗೆ ಕೊಡುವಂತ ನಿಜವಾದ ಗಿಫ್ಟು ಈ ಸಜೀವವಾದ ಯಜ್ಞ. ನಮ್ಮ ಶರೀರದ ಮೂಲಕ ಜೀವವುಳ್ಳ ಯಜ್ಞವನ್ನಾಗಿ ಅರ್ಪಿಸುವುದೇ ನಿಜವಾದ ಗಿಫ್ಟ್ ಯೇಸುವಿಗೆ ಕೊಡುವಂತದ್ದಾಗಿದೆ, ನಿಜವಾದ ಕಾಣಿಕೆ ಆಗಿದೆ. ಬೇರೆ ಯಾವ ಗಿಫ್ಟ್ ಕೊಡ್ಲಿಕ್ಕೆ ನಮ್ಮ ಹತ್ರ ಅಷ್ಟು ಬೆಲೆ ಬಾಳದ್ದು ಇಲ್ಲ. ಬಾಯಿಂದ ಕೊಡುವಂತ ಸ್ತುತಿಗಳು ಸಹ ಈಸಿಯಾಗಿ ಕೊಡಬಹುದು, ಆದ್ರೆ ಶರೀರವನ್ನು ಕ್ರೂಜೆಗೆ ಜಡಿದು ಅದರ ಅಭಿಲಾಷೆಗಳನ್ನು ಸಾಯಿಸುವುದು ಅಷ್ಟು ಸುಲಭವಲ್ಲ. ಹಾಗೆ ಮಾಡುವುದಾದ್ರೆ ಅದೇ ನಿಜವಾದ ಏನಾಗಿದೆ? ಗಿಫ್ಟ್ ಆಗಿದೆ ಯೇಸುವಿಗೆ. ಸ್ತೋತ್ರ ತಂದೆ, ಸ್ತೋತ್ರಪ್ಪ. ಅಪ್ಪ, ನಮ್ಮನೆ ಒಪ್ಪಿಸಿಕೊಡ್ತಾ ಇದ್ದೇವೆ. ನಮ್ಮ ಶರೀರದ ಭಾವನೆಗಳನ್ನು, ಆಶೆಗಳನ್ನು, ಅಭಿಲಾಷೆಗಳನ್ನೆಲ್ಲ, ಯಾವುದೆಲ್ಲ ನಿನ್ನ ವಾಕ್ಯಕ್ಕೆ ವಿರೋಧವಾಗಿದೆ ಅದನ್ನೆಲ್ಲ ನಾವು ಕ್ರೂಜೆಗೆ ಜಡಿಯುತ್ತಾ ಇದ್ದೇವೆ ಸ್ವಾಮಿ. ಅದನ್ನು ಮಾಡಲು ನಮ್ಗೆ ಶಕ್ತಿ ಕೊಡು, ಸಹಾಯ ಮಾಡು. ನಿನಗೆ ಒಂದು ಒಳ್ಳೆ ಗಿಫ್ಟ್ ಅನ್ನು ಒಪ್ಪಿಸಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಇದಕ್ಕಿಂತ ಮೇಲಾದದ್ದು ನಮ್ಮ ಬಾಳಲ್ಲಿ ನಿಮಗೆ ಕೊಡ್ಲಿಕ್ಕೆ ಇಲ್ಲ ಸ್ವಾಮಿ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ನಿಮಗೆ ಮಹಿಮೆ, ವಂದನೆ, ಸ್ತುತಿ. ಹಲ್ಲೆಲೂಯಾ. ರಾಜಾದಿರಾಜನೇ ನಿಮಗೆ ಸ್ತೋತ್ರ. ಬೇಗ ಬರಲಿರುವ ಯೇಸುವೇ ನಿಮಗೆ ಸ್ತೋತ್ರ. ನಮಗೋಸ್ಕರ ಒಳ್ಳೆಯ ಗಿಫ್ಟ್ ಗಳನ್ನು ಪರಲೋಕದಲ್ಲಿ ಇಟ್ಕೊಂಡು ನೀನು ಕಾಯ್ತಾ ಇರುವಾಗ ನಾವು ನಮ್ಮ ಶರೀರವನ್ನು ನಿಮಗೆ ಮುಡಿಪಾಗಿ ಜೀವವುಳ್ಳ ಯಜ್ಞವಾಗಿ ಕೊಡಲಿಕ್ಕೆ ಖಂಡಿತ ಸಾಧ್ಯ ಉಂಟು ಸ್ವಾಮಿ. ಅದಕ್ಕೆ ಬೇಕಾದ ಬಲ ಕೊಡು ಎಂದು ಪ್ರಾರ್ಥಿಸುವರಾಗಿದ್ದೇವೆ ಯೇಸುವಿನ ನಾಮದಲ್ಲಿ. ಆಮೇನ್. ಆಮೇನ್ 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 ಆಮೇನ್.